Good evening, students. Welcome to Sankalp Learning Classes. Today we are discussing the NMMS exam question paper. So that is especially biology model question paper. Okay. I hope all are ready to listen the class. Everybody be ready with your notebook and pen and note down the important points. Okay. So please note down the important points. Yes. Good evening. Good evening, students. Yes. Okay. Let us start with the first model paper 1. Okay. So let us discuss the first question from the model paper 1. Here. ಇಲ್ಲಿ ಬೋತ್ ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ನೋಡಿ, a biological molecule has to move out mitochondrion matrix to the cytoplasm to enter the other cell organelles. The number of membranes it has to move across. 1, option A 1, option B 2, option C 3, option D 4. ಇಲ್ಲಿ ನೋಡಿ, a biological molecule ಅಂದ್ರೆ that is that should be move out from the mitochondrial matrix ಅಲ್ವಾ. ಒಂದು ಮೈಟೋಕಾಂಡ್ರಿಯಾದ ಮಾತೃಕೆಯಿಂದ ಹೊರಗೆ ಒಂದು ಜೈವಿಕ ಅಣುವು ಬೇರೆ ಕಣದಂಗಗಳನ್ನ ಸೇರಲು ಕೋಶ ರಸಕ್ಕೆ ಚಲಿಸಬೇಕಾಗಿದೆ. ಇದು ಹಾದು ಬರಬೇಕಾದ ಪೊರೆಗಳ ಸಂಖ್ಯೆ. ನೋಡಿ, ನಿಮ್ಗೆ ಗೊತ್ತಿದೆ ಜೀವಕೋಶದಲ್ಲಿ ಏನಿರುತ್ತೆ, ಕಣದಂಗಗಳಿರತ್ತೆ ಅಲ್ವಾ. ಜೀವಕೋಶದಲ್ಲಿ ಕಣದಂಗಗಳಿರತ್ತೆ, ನ್ಯೂಕ್ಲಿಯಸ್ ಇರ್ಬೋದು, ಇಲ್ಲಿ ಅಂದ್ರೆ ಮೈಟೋಕಾಂಡ್ರಿಯಾ ಇದೆ ಅಂತ ಅನ್ಕೊಳ್ಳಿ. ಈ ಮೈಟೋಕಾಂಡ್ರಿಯಾದ ಮಾತೃಕೆಯಿಂದ ಹೊರಗೆ ಏನಾಗ್ಬೇಕು, ಒಂದು ಜೈವಿಕ ಅಣು ಅದೇನಾಗ್ಬೇಕು, ಈ ಮೈಟೋಕಾಂಡ್ರಿಯಾದಿಂದ ಹೊರಕ್ಕೆ ಚಲಿಸಬೇಕು ಅಲ್ವಾ. ಅದು ಎಷ್ಟು ಪೊರೆಗಳನ್ನ ಹಾದು ಬರಬೇಕು ಅಂತ ಇದೆ ಅಲ್ವಾ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಮೈಟೋಕಾಂಡ್ರಿಯಾ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಪವರ್ ಹೌಸ್ ಆಫ್ ದ ಸೆಲ್. ಈ ಮೈಟೋಕಾಂಡ್ರಿಯಾ ಏನಾಗಿದೆ, ಸೊ ದಟ್ ಈಸ್ ಮೇಡ್ ಅಪ್ ಆಫ್ ದಿ ಡಬಲ್ ಮೆಂಬ್ರೇನ್. ಸೊ ದಿಸ್ ಮೈಟೋಕಾಂಡ್ರಿಯಾ, ಸೊ ದಿಸ್ ಇಸ್ ದ ಔಟರ್ ಮೆಂಬ್ರೇನ್, ಮೈಟೋಕಾಂಡ್ರಿಯಾದ ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್ ದಟ್ ಈಸ್ ಫೋಲ್ಡೆಡ್ ಲೈಕ್ ದಿಸ್. ಒಳಗಡೆ ಇರುವಂತಹ ಒಂದು ಪೊರೆ ಏನಾಗಿದೆ, ಅದು ಈ ರೀತಿಯಾಗಿ ಫೋಲ್ಡ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಈ ರೀತಿಯಾಗಿ ಅದೇನಾಗಿದೆ, ಫೋಲ್ಡ್ ಆಗಿದೆ. ಸೊ ಇಲ್ಲಿ ಒಂದು ಜೈವಿಕ ಅಣು ಇದೆ, ಅದೇನಾಗ್ಬೇಕು, ಈ ಒಂದು ಪೊರೆಯನ್ನ ದಾಟಿ ಬರಬೇಕು. ಅಂದ್ರೆ ಎಷ್ಟು ಪೊರೆಯನ್ನ ದಾಟಬೇಕು ಅದು? ಇಲ್ಲಿ 2 ಪೊರೆ, ಇಲ್ಲಿ 2 ಪೊರೆ ಅಲ್ವಾ. ಟೋಟಲ್ ಎಷ್ಟು ಪೊರೆಗಳನ್ನ ದಾಟಿ ಬರಬೇಕು? ಸೊ ಅದು 4 ಪೊರೆಗಳನ್ನ ದಾಟಿ ಬರಬೇಕು ಅಲ್ವಾ. ಯಾಕೆಂದ್ರೆ ಜಸ್ಟ್ ನೋಡಿ, ನಾನು ಹೀಗೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ರೀತಿಯಾಗಿ ಬಿಡಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಈ ರೀತಿಯಾಗಿ 2 ಪೊರೆಗಳಿದೆ. ಅಂದ್ರೆ ಈ ಮೈಟೋಕಾಂಡ್ರಿಯಾನ ದಾಟಿ ಬರಬೇಕು ಅಂದ್ರೆ ಎಷ್ಟು ಪೊರೆಗಳನ್ನ ಹಾದು ಬರಬೇಕು ಅದು? 1 2 3 4. ಟೋಟಲ್ ಎಷ್ಟು? 4, 4 ಅಲ್ವಾ. 4. ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಇಲ್ಲಿ ಮೈಟೋಕಾಂಡ್ರಿಯಾದ ಚಿತ್ರವನ್ನ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ಮೈಟೋಕಾಂಡ್ರಿಯಾದ ಔಟರ್ ಮೆಂಬ್ರೇನ್ ಅಂದ್ರೆ ಹೊರಗಡೆ ಇರುವಂತಹ ಒಂದು ಮೆಂಬ್ರೇನ್. ಇಲ್ಲಿ ಒಳಗಡೆ ಇರುವಂತ ಮೆಂಬ್ರೇನ್ ನೋಡಿ ಯಾವ ರೀತಿಯಾಗಿ ಅದು ಫೋಲ್ಡ್ ಆಗಿದೆ ಅಂತ. ನಿಮ್ಗೆ ಬೆರಳಿನ ಆಕಾರದ ರೀತಿಯಲ್ಲಿ ಅದೇನಾಗಿದೆ, ಈ ರೀತಿಯಾಗಿ ಫೋಲ್ಡ್ ಆಗಿದೆ. ಇಲ್ಲಿ ನಿಮ್ಗೆ ಎಷ್ಟು ಮೆಂಬ್ರೇನ್ ಪಾಸ್ ಆಗಬೇಕು ಹಾಗಾದ್ರೆ? ಇಲ್ಲಿ 1 2 3 4 ಅಲ್ವಾ. ಟೋಟಲ್ ಎಷ್ಟು? 4. ನೆಕ್ಸ್ಟ್ ಕ್ವಶನ್. The following is an example for parasitic food chain. Tree, fruit-eating birds, lice, fungi, detritus, earthworms, birds, grass, rabbit, wolf, phytoplankton, zooplankton, fishes and aquatic birds. ಇಲ್ಲಿ ನೋಡಿ, ಕನ್ನಡದಲ್ಲೂ ನಾನು ಪ್ರಶ್ನೆಯನ್ನ ಓದ್ಕೊಳ್ತೇನೆ. ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಆಹಾರ ಸರಪಳಿಗೆ ಉದಾಹರಣೆ: ಮರ, ಫಲಭಕ್ಷಕ ಹಕ್ಕಿಗಳು, ಹೇನುಗಳು, ಶಿಲೀಂಧ್ರಗಳು, ಉದುರೆಲೆ, ಎರೆಹುಳು, ಪಕ್ಷಿ, ಹುಲ್ಲು, ಮೊಲ, ತೋಳ, ಸಸ್ಯಪ್ಲವಕಗಳು, ಪ್ರಾಣಿಪ್ಲವಕಗಳು,
ಹಾಗೆ ಮೀನುಗಳು ಮತ್ತು ಜಲಪಕ್ಷಿಗಳು ಅಂತ ಇದೆ ಅಲ್ವಾ. ಇಲ್ಲಿ ನೋಡಿ, ಪ್ಯಾರಾಸೈಟಿಕ್ ಫುಡ್ ಚೈನ್, ಪರಾವಲಂಬಿ ಆಹಾರ ಸರಪಳಿ ಅಂದ್ರೆ ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಏನಾಗಿರುತ್ತೆ, ಅದು ಆಹಾರಕ್ಕಾಗಿ ಅವಲಂಬಿಸಿಕೊಂಡಿರುತ್ತೆ. ಆದ್ರೆ ಆ ಜೀವಿಯನ್ನ ಅದು ಕೊಲ್ಲದೆ, ಆ ಒಂದು ಜೀವಿಯನ್ನ ಕೊಲ್ಲದೆ ಏನ್ ಮಾಡುತ್ತೆ, ಅದು ತನ್ನ ಆಹಾರವನ್ನ ಪಡಿತಾ ಇರತ್ತೆ. ಉದಾಹರಣೆಗೆ ಹೇನುಗಳೇನಾಗಿರುತ್ತೆ, ಅವುಗಳನ್ನ ನಾವು ಪರಾವಲಂಬಿ ಅಂತ ಕರಿತೇವೆ. ಬೇರೆ ಒಂದು ಜೀವಿಯ ಮೂಲಕ ಅವು ಆಹಾರವನ್ನ ಪಡೆದುಕೊಳ್ಳತ್ತೆ. ಹಾಗೆ ಅವು ಆ ಜೀವಿಗೆಯನ್ನ ಏನ್ ಮಾಡೋದಿಲ್ಲ, ಅವು ಕೊಲ್ಲೋದಿಲ್ಲ, ಗೊತ್ತಾಯ್ತಾ. ಆದ್ರಿಂದ ಅದನ್ನ ಪರಾವಲಂಬಿಗಳು ಅಂತ ಕರಿತೇವೆ. ಪರಾವಲಂಬಿ ಆಹಾರ ಸರಪಳಿಗೆ ಉದಾಹರಣೆ ಯಾವುದು? ಪರಾವಲಂಬಿ ಆಹಾರ ಸರಪಳಿಗೆ ಉದಾಹರಣೆ ಯಾವುದು ಹೇಳ್ಬೋದಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ಸಸ್ಯ ಪ್ಲವಕಗಳು, ಪ್ರಾಣಿ ಪ್ಲವಕಗಳು, ಮೀನುಗಳು ಮತ್ತೆ ಜಲಪಕ್ಷಿಗಳು. ಇಲ್ಲಿ ನಾವು ಯಾವುದೇ ಪರಾವಲಂಬಿ ಅನ್ನ ನೋಡೋದಿಲ್ಲ ಅಲ್ವಾ. ಹಾಗೆ ಹುಲ್ಲು, ಮೊಲ, ತೋಳ, ಇದು ಇದನ್ನ ನಾವು ಏನ್ ಹೇಳ್ಬಹುದು, ಇದನ್ನ ನಾವು ಇಲ್ಲಿ ಯಾವುದೇ ಪರಾವಲಂಬಿ ಜೀವಿಗಳಿಲ್ಲ ಅಲ್ವಾ. ದೆರ್ ಇಸ್ ನೋ ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ಸ್. ಡಿಟ್ರಿಟಸ್, ಅರ್ಥ್ವರ್ಮ್ಸ್, ಬರ್ಡ್ಸ್, ಇಲ್ಲೂ ಕೂಡ ಯಾವುದೇ ಪರಾವಲಂಬಿ ಜೀವಿಗಳಿಲ್ಲ. ಇನ್ನೊಂದು ಜೀವಿಯನ್ನ ತಿಂದು ಬದುಕುವಂತಹ ಒಂದು ಜೀವಿಗಳಿದೆ ಅಲ್ವಾ. ಬಟ್ ಜಸ್ಟ್ ಸಿ ದ ಆಪ್ಷನ್. ಪೇಜ್ ನಂಬರ್ ಅಂತ ಕೇಳ್ತಾ ಇದ್ದೀರಾ, ಇಲ್ಲಿ ಮಾಡೆಲ್ ಪೇಪರ್ 1 ಅಂತ ಇದೆ ಅಲ್ವಾ. ಮಾಡೆಲ್ ಪೇಪರ್ 1 ನಲ್ಲಿ ನೀವು ಕ್ವಶನ್ ನಂಬರ್ 24 ಇಂದ ಸ್ಟಾರ್ಟ್ ಮಾಡಿ. ಕ್ವಶನ್ ನಂಬರ್ 24 ಮಾಡೆಲ್ ಪೇಪರ್ 1 ನಲ್ಲಿ ನಿಮ್ಗೆ ಕ್ವಶನ್ ನಂಬರ್ 24 ಇಂದ ಬಯಾಲಜಿ ಶುರು ಆಗುತ್ತೆ. ಪೇಜ್ ನಂಬರ್ ನೋಡಿ. ಟ್ರೀ ಫ್ರೂಟ್ ಈಟಿಂಗ್ ಬರ್ಡ್ಸ್ ಏನಾಗತ್ತೆ, ಈ ಒಂದು ಸಸ್ಯದಿಂದ ಏನ್ ಮಾಡತ್ತೆ, ಹಣ್ಣುಗಳನ್ನ ತಿಂದು ಬದುಕುವಂತ ಹಕ್ಕಿಗಳು. ಹಾಗೆ ಈ ಹಕ್ಕಿಗಳ ಮೇಲೆ ಇರುವಂತ ಹೇನುಗಳು, ಹಾಗೆ ಶಿಲೀಂಧ್ರಗಳು, ಇವುಗಳನ್ನ ನಾವೇನ್ ಹೇಳ್ಬಹುದು. ಸೊ ದಟ್ ಈಸ್ ಅ ಪ್ಯಾರಾಸೈಟಿಕ್ ಫುಡ್ ಚೈನ್. ಆಪ್ಷನ್ ಎ, ಟ್ರೀ ಫ್ರೂಟ್ ಈಟಿಂಗ್ ಬರ್ಡ್ಸ್, ಲೈಸ್, ಫಂಗೈ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಯಾರ ಹತ್ರ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲ ಅವ್ರೇನ್ ಮಾಡಿ ಅಂದ್ರೆ, ನೀವು ಕ್ವಶನ್ಸ್ ಅನ್ನ ಬರ್ಕೊಳ್ಳಿ. ಕ್ವಶನ್ಸ್ ಅನ್ನ ಬರೆದು ಉತ್ತರವನ್ನ ಕೆಳಗಡೆ ಬರ್ಕೊಳ್ಳಿ, ಗೊತ್ತಾಯ್ತಾ. 26th ಕ್ವಶನ್ ಅನ್ನ ನೋಡಿ. ದ ಕರೆಕ್ಟ್ ಮ್ಯಾಚಿಂಗ್ ಆಫ್ ಮಿನರಲ್ಸ್ ಅಂಡ್ ದರ್ ಫಂಕ್ಷನ್. Sodium, iodine, iron and zinc is given in one column and reduces the cholesterol and their functions. Cholesterol deposits, control blood pressure, transport the oxygen and prevents the goiter disease. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಖನಿಜಾಂಶಗಳು ಮತ್ತೆ ಅವುಗಳ ಸರಿಯಾದ ಕಾರ್ಯವನ್ನ ಕೊಟ್ಟಿದ್ದಾರೆ. ಅವುಗಳನ್ನ ನೋಡಿ ಹೊಂದಾಣಿಕೆ ಮಾಡಿ ಬರಿಬೇಕು. ಇಲ್ಲಿ ನೋಡಿ, ಸೋಡಿಯಂ, ಅಯೋಡಿನ್, ಕಬ್ಬಿಣ, ಸತು ಅಂತ ಇಲ್ಲಿ ಖನಿಜಗಳನ್ನ ಕೊಟ್ಟಿದ್ದಾರೆ. ಹಾಗೆ ಕೊಲೆಸ್ಟ್ರಾಲ್ ಸಂಗ್ರಹವನ್ನ ಕಡಿಮೆ ಮಾಡುತ್ತದೆ, ರಕ್ತದ ಒತ್ತಡವನ್ನ ನಿಯಂತ್ರಿಸುತ್ತೆ, ಹಾಗೆ ಆಕ್ಸಿಜನ್ ಸಾಗಾಣಿಕೆಯನ್ನ ಕಡಿಮೆ ಮಾಡುತ್ತೆ, ಗಳಗಂಡ ರೋಗವನ್ನ ತಡೆಗಟ್ಟುತ್ತದೆ ಅಂತ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಲ್ವಾ. ಈಗ ನೀವೇನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು. ಸೋಡಿಯಂ, ವಾಟ್ ಇಸ್ ದ ಫಂಕ್ಷನ್ ಆಫ್ ದಿ ಸೋಡಿಯಂ? ಅಯೋಡಿನ್, ಐರನ್, ಜಿಂಕ್. ಇಲ್ಲಿ ಅಯೋಡಿನ್ ಈಸ್ ಯೂಸ್ ಟು ಪ್ರಿವೆಂಟ್ ದ ಗಾಯ್ಟರ್ ಅಲ್ವಾ, ಗಳಗಂಡ ರೋಗವನ್ನ ತಡೆಗಟ್ಟಲಿಕ್ಕೆ ಬಳಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಯೋಡಿನ್ ಏನ್ ಮಾಡುತ್ತೆ, ಗಳಗಂಡ ರೋಗವನ್ನ ಅದು ತಡೆಗಟ್ಟತ್ತೆ ಅಲ್ವಾ. ಸೊ ಅದಕ್ಕೆ ನಾವೇನ್ ಹೇಳ್ಬಹುದು, ಅಯೋಡಿನ್ ಉತ್ತರ 4 ಅಂತ ಹೇಳ್ಬಹುದು. ಹಾಗೆ ನೋಡಿ, ಇಲ್ಲಿ ಆಪ್ಷನ್ ಅನ್ನ ಚೆಕ್ ಮಾಡಿ. ನಿಮ್ಗೆ ಈಗ ಒಂದೇ ಗೊತ್ತಿದೆ ಉತ್ತರ, ಅಯೋಡಿನ್ ಗಳಗಂಡ ರೋಗವನ್ನ ಕಡಿಮೆ ಮಾಡುತ್ತೆ, ಪ್ರಿವೆಂಟ್ಸ್ ದ ಗಾಯ್ಟರ್ ಡಿಸೀಸ್. B4 ಅಂತ ಇದೆ ನೋಡಿ, B1 ಅಂತ ಇದೆ. B1 reduces the cholesterol deposits ಅಲ್ಲ, ಅದರಿಂದ ಆಪ್ಷನ್ ಎ ರಾಂಗ್ ಒನ್. ಆಮೇಲೆ ನೋಡಿ, ಸೆಕೆಂಡ್ ಆಪ್ಷನ್ ನೋಡಿ, B2 ಅಂತ ಇದೆ, ಕಂಟ್ರೋಲ್ಸ್ ದ ಬ್ಲಡ್ ಪ್ರೆಷರ್. ಅಯೋಡಿನ್ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡೋದಿಲ್ಲ. ಹಾಗೆ B4 ಆನ್ಸರ್ ಇರೋದು ಯಾವುದು, ಕ್ವಶನ್ ನಂಬರ್ ಆಪ್ಷನ್ 3 ಅಲ್ಲಿ ಮಾತ್ರ ಇದೆ. B3 ಅಂತ ಇದೆ ಯಾವ್ದ್ರಲ್ಲಿ, ಕ್ವಶನ್ ನಂಬರ್ 4 ಅಲ್ಲಿ. ಆದ್ರಿಂದ ಸೊ ದಟ್ ಈಸ್ ದ ರಾಂಗ್ ಒನ್ ಅಲ್ವಾ. ಈಗ ನೋಡಿ, ಉಳಿದಿರೋಂಥ ಎಲ್ಲದು ಮ್ಯಾಚ್ ಆಗತ್ತ ಅಂತ ಚೆಕ್ ಮಾಡಿ. ಸೋಡಿಯಂ ದಟ್ ಮೇಂಟೈನ್ಸ್ ದ ಕಂಟ್ರೋಲ್ಸ್ ದ ಬ್ಲಡ್
ಪ್ರೆಷರ್. ಸೋಡಿಯಂ ದಟ್ ಕಂಟ್ರೋಲ್ಸ್ ದ ಬ್ಲಡ್ ಪ್ರೆಷರ್. A2 ಅಂತ ಇದೆ, ಸರಿ ಇದೆ ಅಲ್ವಾ? ಇಲ್ಲಿ ಉಳಿದಿರೋ ಈ 3 ಆಪ್ಷನ್ ನಂಬರ್ 3 ಸರಿ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. A2 ಸರಿ ಇದೆ, B4 ಕೂಡ ಸರಿ ಇದೆ. C3 ನೋಡಿ, ಐರನ್ ಏನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ದ ಆಕ್ಸಿಜನ್. ಎಸ್, ದಟ್ ಈಸ್ ದ ಕರೆಕ್ಟ್. ಐರನ್ ದಟ್ ಈಸ್ ಪ್ರೆಸೆಂಟ್ ಇನ್ ದ red blood cells, so that carries the transport, that carries the oxygen. Zinc ಏನ್ ಮಾಡುತ್ತೆ? So that reduces the cholesterol deposit. Okay. Yes. Option 3 is the correct answer. ನೋಡಿ, ಇಲ್ಲಿ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನಿಮ್ಗೆ ಗೊತ್ತಿದೆ ಅಯೋಡಿನ್ ಗಳಗಂಡ ರೋಗವನ್ನ ತಡೆಗಟ್ಟುತ್ತೆ ಅಂತ ಗೊತ್ತಿದೆ ಅಲ್ವಾ? ಆದ್ರಿಂದ ಇಲ್ಲಿ B4 ಇರುವಂತ ಆನ್ಸರ್ ಯಾವುದು? ಇಲ್ಲಿ ಒಂದೇ ಆಪ್ಷನ್ ಇದೆ, B4 ಇರುವಂತದ್ದು ಒಂದೇ ಆಪ್ಷನ್ ಇದೆ. ಆದ್ರಿಂದ ಉಳಿದಿರೋ ಎಲ್ಲಾ ಆಪ್ಷನ್ ಅನ್ನ ನಾವು ಡಿಲೀಟ್ ಮಾಡ್ಕೊಳ್ಬಹುದು ಅಲ್ವಾ? ಆಮೇಲೆ ಉಳಿದಿರೋದನ್ನ ಮ್ಯಾಚ್ ಮಾಡಿ ನೋಡಿ ಸರಿಯಾಗಿದೆ ಅಂತ. ಸೋಡಿಯಂ ರಕ್ತದ ಒತ್ತಡದ ನಿಯಂತ್ರಣವನ್ನ ಮಾಡುತ್ತೆ. A2 ಸರಿ ಇದೆ. ಹಾಗೆ ಕಬ್ಬಿಣ ಆಕ್ಸಿಜನ್ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಹಾಗೆ ಸತು ಏನ್ ಮಾಡುತ್ತೆ? ಕೊಲೆಸ್ಟ್ರಾಲ್ ಸಂಗ್ರಹವನ್ನ ಕಡಿಮೆ ಮಾಡುತ್ತೆ. ಆದ್ರಿಂದ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಲ್ಲ ಅಂದ್ರೆ ಡೂ ಒನ್ ಥಿಂಗ್, ಪ್ಲೀಸ್ ರೈಟ್ ಡೌನ್ ದ ಕ್ವಶನ್ಸ್ ಅನ್ನ ನೀವು ಬರ್ಕೊಂಡ್ಬಿಡಿ, ಗೊತ್ತಾಯ್ತಾ? ನೆಕ್ಸ್ಟ್, yeast is added to grape juice and is preserved for long time to prepare wine. This process is anaerobic respiration, aerobic respiration, pasteurization and emulsification. Yeast is used when it is added to the grape juice. Yeast ಅನ್ನ grape juice ಗೆ ಆಡ್ ಮಾಡಿದಾಗ ಏನಾಗುತ್ತೆ? ಇಟ್ ಕನ್ವರ್ಟ್ ದ ಗ್ಲೂಕೋಸ್ ಏನಿರುತ್ತೆ, ಗ್ಲೂಕೋಸ್ ಹಣ್ಣಿನಲ್ಲಿರುವಂತಹ ಗ್ಲೂಕೋಸ್ ಅನ್ನ ಈಸ್ಟ್ ಏನ್ ಮಾಡುತ್ತೆ? ದಟ್ ವಿಲ್ ಕನ್ವರ್ಟ್ ಇನ್ ಟು ಆಲ್ಕೋಹಾಲ್, ದಟ್ ಈಸ್ ವೈನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ದಟ್ ಈಸ್ ಆನರೋಬಿಕ್ ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನ್, ಪಾಶ್ಚರೈಸೇಷನ್, ಎಮಲ್ಸಿಫಿಕೇಶನ್ ಅಂತ ಇದೆ. ಇಲ್ಲಿ ಈಸ್ಟ್ ಅನ್ನುವಂಥದ್ದು ದಟ್ ಈಸ್ ಪರ್ಫಾರ್ಮಿಂಗ್ ದ anaerobic respiration. What is anaerobic respiration? In the absence of oxygen, it respire. So that is called as a anaerobic respiration. ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಏನ್ ಮಾಡುತ್ತೆ? ಅದು ಈ ಗ್ಲುಕೋಸ್ ಅನ್ನ ಬ್ರೇಕ್ ಡೌನ್ ಮಾಡಿ ಈ ಗ್ಲುಕೋಸ್ ಅನ್ನ ಏನ್ ಮಾಡುತ್ತೆ? ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಆಕ್ಸಿಜನ್ ಏನಿರೋದಿಲ್ಲ ಅಲ್ಲಿ ಪ್ರೆಸೆಂಟ್ ಇರೋದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಆನರೋಬಿಕ್ ರೆಸ್ಪಿರೇಷನ್. ಓಕೆ. ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಆಕ್ಸಿಜನ್ ಅನ್ನ ಬಳಸಿಕೊಂಡು ಮಾಡುವಂತದ್ದು, ಅದು ಈಸ್ಟ್ ಅಲ್ಲಿ ಕಂಡು ಬರೋದಿಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆನರೋಬಿಕ್ ರೆಸ್ಪಿರೇಷನ್. ನೋಡಿ, ವೈನ್ ತಯಾರಿಸಲು ದ್ರಾಕ್ಷಿ ರಸಕ್ಕೆ ಈಸ್ಟ್ ಸೇರಿಸಿ ಬಹಳ ದಿನಗಳ ಕಾಲ ಸಂರಕ್ಷಿಸಲಾಗುತ್ತದೆ. ಈ ಪ್ರಕ್ರಿಯೆಯು ಆಮ್ಲಜನಕ ರಹಿತ ಉಸಿರಾಟ, ಆಮ್ಲಜನಕ ಸಹಿತ ಉಸಿರಾಟ, ಪಾಶ್ಚರೀಕರಣ, ಎಮಲ್ಸೀಕರಣ. ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಇದೆ ಅಂದ್ರೆ, ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಕ್ವಶನ್ಸ್. ಇದು ಯಾವ ವರ್ಷದ ಮಾಡೆಲ್ ಪೇಪರ್ ಅದನ್ನೆಲ್ಲ ಆಮೇಲೆ ಇಟ್ಕೊಳ್ಳಿ. ನೀವು ಫಸ್ಟ್ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಏನ್ ಸಾಲ್ವ್ ಮಾಡ್ತಾ ಇದ್ದೇವೆ, ಏನ್ ಹೇಳ್ತಾ ಇದ್ದೇನೆ ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಹೇಳಿದ್ದೇನೆ ಮಾಡೆಲ್ ಪೇಪರ್ 1 ಅಂತ ಇದೆ ನಿಮ್ಗೆ ಕೊಟ್ಟಿರುವಂತದ್ರಲ್ಲಿ. ಅಲ್ಲಿ 24th ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ವಾ? ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಪ್ಲೀಸ್ ನೋಟ್ ಡೌನ್ ದ ಕ್ವಶನ್. ದಟ್ಸ್ ಇಟ್. ಓಕೆ, ನೋ ಮೋರ್ ಕ್ವಶನ್ಸ್. ವೈನ್ ತಯಾರಿಸಲು ಏನ್ ಮಾಡ್ತಾರೆ? ಈಸ್ಟ್ ಅನ್ನ ಬಳಸ್ತಾರೆ. ಆ ಹಣ್ಣಿನಲ್ಲಿರುವಂತಹ ಗ್ಲುಕೋಸ್ ಅನ್ನ ಈಸ್ಟ್ ಏನ್ ಮಾಡುತ್ತೆ? ಅದು ಆಮ್ಲಜನಕ ರಹಿತ ಉಸಿರಾಟವನ್ನ ನಡೆಸಿ, ಅಂದ್ರೆ ಈ ಗ್ಲುಕೋಸ್ ಅನ್ನ ಏನ್ ಮಾಡುತ್ತೆ? ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆದ್ರಿಂದ ಅಲ್ಲಿ ಆಮ್ಲಜನಕ ಅಂದ್ರೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಅದು ಉಸಿರಾಟವನ್ನ ನಡೆಸುತ್ತೆ. ಆದ್ರಿಂದ ಅದನ್ನ ಆಮ್ಲಜನಕ ರಹಿತ ಉಸಿರಾಟ ಅಂತ ಕರೀತಾರೆ. ಓಕೆ. Next question. The correct pair of parasites among the following: Nepenthes insects, hookworm mushroom, earthworm roundworm, Cuscuta tapeworm. ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಜೀವಿಗಳ
ಸರಿಯಾದ ಜೋಡಿಯು. ನೆಪೆಂಥಸ್ ಕೀಟಗಳು, ಕೊಕ್ಕೆಹುಳು, ಅಣಬೆ, ಎರೆಹುಳು, ದುಂಡುಹುಳು, ಕಸ್ಕ್ಯೂಟ, ಲಾಡಿಹುಳು. ಪರಾವಲಂಬಿ ಜೀವಿ ಅಂದ್ರೆ ನಾನು ಹೇಳಿದ್ದೆ, ಇನ್ನೊಂದು ಜೀವಿಯಿಂದ ತನ್ನ ಪೋಷಕಾಂಶಗಳನ್ನ ಪಡೆದುಕೊಂಡು ಇರುವಂತಹ ಜೀವಿ. ಹಾಗೆ ಆ ಒಂದು ಜೀವಿಗೆ ಏನ್ ಮಾಡೋದಿಲ್ಲ, ಅದು ಯಾವುದೇ ಅದನ್ನ ಸಂಪೂರ್ಣವಾಗಿ ನಾಶ ಮಾಡದೆ, ಅದನ್ನ ಕೊಲ್ಲದೆ, ಹಾಗೆ ಏನ್ ಮಾಡ್ತಾ ಇರತ್ತೆ, ಅದು ತನ್ನ ಪೋಷಕಾಂಶಗಳನ್ನ ಇನ್ನೊಂದು ಜೀವಿಯಿಂದ ಪಡೆದುಕೊಳ್ತಾ ಇರತ್ತೆ. ಆದ್ರೆ ಆ ಒಂದು ಜೀವಿಗೆ ಏನ್ ಮಾಡೋದಿಲ್ಲ, ಅದು ಹಾನಿಯನ್ನು ಉಂಟು ಮಾಡಿದ್ರು ಕೂಡ ಅದನ್ನ ಸಾಯಿಸೋದಿಲ್ಲ. ಗೊತ್ತಾಯ್ತಾ? ಆ ರೀತಿಯಾದಂತಹ ಒಂದು ಜೀವಿಗೆ ನಾವು ಪರಾವಲಂಬಿ ಜೀವಿಗಳು ಅಂತ ಕರಿತೇವೆ. ನೆಪೆಂಥಿಸ್ ಅಂಡ್ ಇನ್ಸೆಕ್ಟ್. ಇಲ್ಲಿ ನೋಡಿ, ನೆಪೆಂಥಿಸ್ ಅನ್ನುವಂಥದ್ದು, ಸೊ ದಟ್ ಈಸ್ ಅ ಪ್ಲಾಂಟ್ ವಿಚ್ ಕ್ಯಾಪ್ಚರ್ ದ ಇನ್ಸೆಕ್ಟ್ ಈಟಿಂಗ್ ಪ್ಲಾಂಟ್. ನೆಪೆಂಥಿಸ್ ಅನ್ನ ಇನ್ಸೆಕ್ಟ್ ಈಟಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ. ಅದು ಇನ್ಸೆಕ್ಟ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅದು ತಿಂದು ಬಿಡುತ್ತೆ. ಗೊತ್ತಿರಬಹುದು ನಿಮ್ಗೆ. ಆ ಗಿಡ ಏನ್ ಮಾಡುತ್ತೆ, ಸೊ ದಟ್ ಈಸ್ ಅದೇನ್ ಮಾಡುತ್ತೆ, ಒಂದು ಯಾವುದೇ ಒಂದು ಕೀಟ ಬಂದ್ರೆ ಆ ಕೀಟವನ್ನ ಹಿಡಿದುಕೊಂಡು ತಿಂದು, ಕೀಟಹಾರಿ ಸಸ್ಯಗಳು ಅಂತ ಕರೀತಾರೆ ಅಲ್ವಾ, ಅದು ನೆಪೆಂಥಿಸ್. ಸೊ ಅದೇನಾಗೋದಿಲ್ಲ, ಅದು ಪರಾವಲಂಬಿ ಆಗೋದಿಲ್ಲ. ಅದೇನ್ ಮಾಡುತ್ತೆ, ಸಂಪೂರ್ಣವಾಗಿ ಕೀಟಗಳನ್ನ ತಿಂದು ಬಿಡುತ್ತೆ. ಹಾಗೆ ಕೀಟಗಳು ಕೂಡ ಏನ್ ಮಾಡೋದಿಲ್ಲ, ಅದು ಪರಾವಲಂಬಿಗಳಲ್ಲ ಅಲ್ವಾ. ಕೊಕ್ಕೆ ಹುಳು, ಅಣಬೆ. ಇಲ್ಲಿ ಅಣಬೆ ಅದನ್ನ ಕೊಳೆತಿನಿ ಅಂತ ಕರಿತೇವೆ ಅಲ್ವಾ. ಮಶ್ರೂಮ್ ಇಸ್ ನಾಟ್ ಅ ಪ್ಯಾರಾಸೈಟ್. ಇಟ್ ಈಸ್ ಅಬ್ಸಾರ್ಬಿಂಗ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಡೆಡ್ ಅಂಡ್ ಡಿಕೇಯಿಂಗ್ ಮಟೀರಿಯಲ್ಸ್. ಅಲ್ಲಿ ಕೊಳಿತಾ ಇರುವಂತಹ ಒಂದು ಆಹಾರ ಪದಾರ್ಥಗಳಿಂದ ಏನ್ ಮಾಡುತ್ತೆ, ಅದು ತನ್ನ ಪೋಷಕಾಂಶಗಳನ್ನ ಪಡೆದುಕೊಳ್ಳುತ್ತೆ. ಆದ್ರಿಂದ ಇದು ಕೂಡ ಏನಲ್ಲ, ಪರಾವಲಂಬಿ ಅಲ್ಲ. ಎರೆಹುಳು ಹಾಗೂ ದುಂಡು ಹುಳುಗಳು, ಇವುಗಳು ಎರೆಹುಳು ನಿಮ್ಗೆ ಗೊತ್ತಿದೆ ಅಲ್ವಾ, ಎರೆಹುಳು ಪರಾವಲಂಬಿ ಅಲ್ಲ ಅಲ್ವಾ. ಅದು ಯಾವುದೇ ಒಂದು ಜೀವಿಯಿಂದ ಏನ್ ಮಾಡೋದಿಲ್ಲ, ತನ್ನ ಪೋಷಕಾಂಶಗಳನ್ನ ಪಡೆದುಕೊಳ್ಳೋದಿಲ್ಲ. ಹಾಗೆ ಆಪ್ಷನ್ 4 ನೋಡಿ, ಯಾವುದು? ಆಪ್ಷನ್ 4 ಸರಿ ಇದೆ ಉತ್ತರ. ಕಸ್ಕ್ಯೂಟಾ ಅಂಡ್ ಟೇಪ್ ವರ್ಮ್. ಕಸ್ಕ್ಯೂಟಾ ಮತ್ತೆ ಲಾಡಿ ಹುಳು. ಈ ಕಸ್ಕ್ಯೂಟಾ ಅನ್ನುವಂಥದ್ದು ಒಂದು ಗಿಡ. ಈ ಗಿಡ ಏನಾಗಿದೆ, ಅದನ್ನ ಪರಾವಲಂಬಿ ಅಂತ ಕರೀತಾರೆ. ಯಾಕೆ? ಅದು ಇನ್ನೊಂದು ಗಿಡದಿಂದ ಏನ್ ಮಾಡುತ್ತೆ, ತನ್ನ ಪೋಷಕಾಂಶಗಳನ್ನ ಪಡೆದುಕೊಂಡು ಜೀವಿಸುತ್ತೆ. ಆದ್ರಿಂದ ಅದನ್ನ ಪರಾವಲಂಬಿ ಅಂತ ಕರೀತಾರೆ. ಲಾಡಿ ಹುಳುಗಳು ಕೂಡ ಏನ್ ಮಾಡುತ್ತೆ, ಅವು ಬೇರೊಂದು ಜೀವಿಯ ದೇಹದೊಳಗಿದ್ದು ಆ ಜೀವಿಗೆ ಯಾವುದೇ ಹಾನಿಯನ್ನ ಉಂಟು ಮಾಡೋದಿಲ್ಲ. ಆ ಜೀವಿಯಿಂದ ಪೋಷಕಾಂಶಗಳನ್ನ ಅದು ಪಡೆದುಕೊಳ್ಳುತ್ತೆ ಅಲ್ವಾ. ಆದ್ರಿಂದ ಕಸ್ಕ್ಯೂಟಾ, ಲಾಡಿ ಹುಳು. Cell membrane is described as semi-permeable membrane. Option A, it helps to maintain the shape of the cell. It provides internal framework to the cell. It plays important role in the synthesis of proteins, and it controls the movement of selected substances in out of the cell. ಜೀವಕೋಶದ ಕೋಶ ಪೊರೆಯನ್ನ ಅರೆಪಾರಕ ಪೊರೆ ಅನ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಜೀವಕೋಶದ ನಿರ್ದಿಷ್ಟ ಆಕಾರವನ್ನ ಕಾಪಾಡುತ್ತದೆ, ಜೀವಕೋಶಕ್ಕೆ ಆಂತರಿಕ ಆಧಾರವನ್ನ ನೀಡುತ್ತದೆ, ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ, ಹಾಗೆ ಜೀವಕೋಶದಿಂದ ಹೊರ ಹೋಗುವ ಮತ್ತು ಒಳ ಬರುವ ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ ಅಂತ ಇದೆ. ಇಲ್ಲಿ ನೋಡಿ, ಕೋಶ ಪೊರೆ ಎಲ್ಲಿರುತ್ತೆ ಅದು ನೋಡಿ. ಕೋಶ ಪೊರೆ ಅನ್ನುವಂಥದ್ದು ನೋಡಿ, ಇದೊಂದು ಜೀವಕೋಶ ಅಂತ ಅನ್ಕೊಳ್ಳಿ, ಇದು ಅಲ್ವಾ, ಇದೊಂದು ಪ್ರಾಣಿ ಜೀವಕೋಶದ, ಇದನ್ನ ಕೋಶ ಕೇಂದ್ರ ಅಂತ ಅನ್ಕೊಂಡ್ರೆ ಇದನ್ನ ಕೋಶ ಪೊರೆ ಅಂತ ಕರಿತೇವೆ ಅಲ್ವಾ. ಈ ಕೋಶ ಪೊರೆ ಅನ್ನುವಂಥರ ಕಾರ್ಯ ಏನು ಅಂತ ಇದೆ ಅಲ್ವಾ. ಇದನ್ನ ಅರೆಪಾರಕ ಪೊರೆ ಅಂತ ಕರಿತಾರೆ. ಕಾರ್ಯ ಅನ್ನೋದಕ್ಕಿಂತ ಅರೆಪಾರಕ ಪೊರೆ, ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಇದೇನ್ ಮಾಡುತ್ತೆ, ಈ ಜೀವಕೋಶಕ್ಕೆ ಬೇಕಾಗಿರುವಂತಹ ಒಂದು ವಸ್ತುಗಳನ್ನ ಜೀವಕೋಶದ ಒಳಗಡೆ ಅದು ಏನ್ ಮಾಡುತ್ತೆ, ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಅದ್ರ ಒಳಗಡೆ ಅದು ತೆಗೆದುಕೊಳ್ಳುತ್ತೆ. ಹಾಗೆ ಜೀವಕೋಶದಲ್ಲಿ ಬೇಡದೇ ಇರುವಂತಹ ಒಂದು ಅಂಶಗಳನ್ನ, ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ನಾನ್ ಸೊ ಏನ್ ಹೇಳ್ಬಹುದು, ಅವಶ್ಯಕತೆ ಇಲ್ಲದೆ ಇರುವಂತಹ ಒಂದು ಕೆಲವೊಂದು ಅಂಶಗಳನ್ನ ಅದು ಜೀವಕೋಶದಿಂದ ಹೊರ ಹಾಕತ್ತೆ. ಆದ್ರೆ ಎಲ್ಲಾ ಒಂದು
ಏನು ಜೀವಕೋಶಕ್ಕೆ ಬೇಕಾಗಿರುವಂತದ್ದು ಬೇಡದೇ ಇರುವಂತದ್ದು ಎಲ್ಲಾ ಒಂದು ಅಂಶಗಳನ್ನ ಅದು ಜೀವಕೋಶದ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಅದು ಜೀವಕೋಶದ ಹೊರ ಹೋಗುವ ಮತ್ತೆ ಒಳ ಬರುವ ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಅಂದ್ರೆ ಜೀವಕೋಶಕ್ಕೆ ಬೇಕಾಗಿರುವಂತ ಒಂದು ಅಂಶಗಳನ್ನಷ್ಟೇ ಅದು ಏನ್ ಮಾಡತ್ತೆ, ತೆಗೆದುಕೊಳ್ಳತ್ತೆ. ಗೊತ್ತಾಯ್ತಾ? ಹಾಗೆ ಬೇಡದೇ ಇರುವಂತಹ ಅಂಶಗಳನ್ನ ಹೊರಕ್ಕೆ ಚಲಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಆದ್ರಿಂದ ಆಪ್ಷನ್ 4, it controls the movement of selected substances, only selected substances in and out of the cell. That is called as, that is the function, that is the meaning of the semi permeable membrane. Next question. The true statement regarding fungi, they are prokaryotic. Cell wall is composed of cellulose. They reproduce by spores. They are parasites. ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ. ಇವು ಪ್ರೋಕ್ಯಾರಿಯೋಟ್ಗಳು. ಕೋಶಭಿತ್ತಿಯು ಸೆಲ್ಯುಲೋಸ್ನಿಂದಾಗಿದೆ. ಇವು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ಮಾಡುತ್ತವೆ. ಇವು ಪರಾವಲಂಬಿಗಳು. ಇಲ್ಲಿ ನೋಡಿ, ಸರಿಯಾದ ಹೇಳಿಕೆ. ಸೊ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಫಂಗೈ, ಅಣಬೆ. ಶಿಲೀಂಧ್ರಕ್ಕೆ ಒಂದು ಉದಾಹರಣೆ ಅಣಬೆ ಅಂತ ಹೇಳ್ಬಹುದು ಅಲ್ವಾ. ಇವು ಪ್ರೋಕ್ಯಾರಿಯೋಟ್ಗಳೆಲ್ಲ. ಪ್ರೋಕ್ಯಾರಿಯೋಟ್ಗಳಂದ್ರೆ ನಿರ್ದಿಷ್ಟವಾದ ಕೋಶ ಕೇಂದ್ರವನ್ನ ಹೊಂದಿರದೇ ಇರುವಂತಹ ಒಂದು ಜೀವಿಗಳು. ಅವುಗಳನ್ನ ಉದಾಹರಣೆಗೆ ಬ್ಯಾಕ್ಟೀರಿಯಾ ಅಲ್ವಾ. ಆದ್ರೆ ಪ್ರೋಕ್ಯಾರಿಯೋಟ್ಗಳು ನಿರ್ದಿಷ್ಟವಾದ ಕೋಶ ಕೇಂದ್ರವನ್ನ ಹೊಂದಿರುತ್ತದೆ. ದೇ ಆರ್ ಹ್ಯಾವಿಂಗ್ ದ ಪ್ರಾಪರ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ರೀಜನ್. ಕೋಶಭಿತ್ತಿಯು ಸೆಲ್ಯುಲೋಸ್ನಿಂದಾಗಿದೆ. ಸೊ ಅವುಗಳ ಕೋಶಭಿತ್ತಿ ಕೈಟಿನ್ ಅನ್ನುವಂಥ ಒಂದು ಅಂಶದಿಂದ ಆಗಿದೆ, ಸೆಲ್ಯುಲೋಸ್ನಿಂದ ಆಗಿಲ್ಲ. ಇವು ಪರಾವಲಂಬಿಗಳು. ಇವು ಪರಾವಲಂಬಿಗಳು ಅಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ದೇ ರೀಪ್ರೊಡ್ಯೂಸ್ ಬೈ ಸ್ಪೋರ್ಸ್. ಇವು ಬೀಜಕಗಳನ್ನ ಉತ್ಪಾದನೆ ಮಾಡೋದ್ರಿಂದ, ಬೀಜಕಗಳ ಉತ್ಪಾದನೆಯಿಂದ ಏನ್ ಮಾಡುತ್ತೆ, ಸಂತಾನೋತ್ಪತ್ತಿಯನ್ನ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್. The given diagram of amoeba, the parts labeled as A, B, C respectively. ಕೊಟ್ಟಿರುವ ಅಮೀಬಾ ಚಿತ್ರದಲ್ಲಿ A, B ಮತ್ತೆ C ಅನ್ನ ಗುರುತಿಸಿ ಅಂತ ಇದೆ. A ನಿಮ್ಗೆ ಗೊತ್ತಿದೆ, ದಟ್ ಈಸ್ ಕಾಲ್ಡ್ ಆಸ್ ಸೂಡೋಪೋಡಿಯಾ. ಸೂಡೋಪೋಡಿಯಾ ಅಂದ್ರೆ ಮಿಥ್ಯಾಪಾದ ಅಲ್ವಾ. ಸೊ ಸೂಡೋಪೋಡಿಯಾ ಅಂದ್ರೆ ಮಿಥ್ಯಾಪಾದ ಅಂತ ಅರ್ಥ. ಇಲ್ಲಿ ಕೊಟ್ಟಿರುವಂತದ್ದೇನು? ಸೊ ದಿಸ್ ಈಸ್ ದ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತ ಹೇಳ್ಬಹುದು. ಹಾಗೆ ಸಿ, ಇಲ್ಲಿ ನೋಡಿ, ಇದನ್ನ ನಾವು ಆಹಾರ ರಸದಾನಿ ಅಂತ ಹೇಳ್ಬಹುದು ಅಲ್ವಾ. ಆಹಾರ ರಸದಾನಿ ಅಂತ ಹೇಗೆ ಹೇಳ್ಬಹುದು? ಇದನ್ನ ನಾನು ಯಾಕೆ ಅಲ್ಲಿ ಆಹಾರ ರಸದಾನಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, the food vacuole that is present in the amoeba, because ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಆಹಾರ ಅದರೊಳಗಡೆ ಇರುವಂತದ್ದು. ಆದ್ರಿಂದ ಅದನ್ನ ಆಹಾರ ರಸದಾನಿ ಅಂತ ಹೇಳ್ತೇನೆ. ಇದನ್ನ ಕೋಶ ಕೇಂದ್ರ ಅಲ್ವಾ, ವಿಚ್ ಇಸ್ ದ ಆಹಾರ ರಸದಾನಿ ಅಂದ್ರೆ ಫುಡ್ ವ್ಯಾಕ್ಯೂಲ್ ಅಂಡ್ ದಿಸ್ ಇಸ್ ದ ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಎ, ಮಿಥ್ಯಾಪಾದ. ನೋಡಿ, ಎ ಮಿಥ್ಯಾಪಾದ, ಎಲ್ಲದರಲ್ಲೂ ಸೂಡೋಪೋಡಿಯಾ. ಎ is pseudopodia and B, that should be nucleus. B is nucleus. So that is correct in the option 2 and 4. Then food vacuole and contractile vacuole. That is not a contractile vacuole, that is a food vacuole. So correct option is option 2. ಇಲ್ಲಿ ಮಿಥ್ಯಾಪಾದ, ಕೋಶ ಕೇಂದ್ರ ಹಾಗೆ ಆಹಾರ ರಸದಾನಿ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. Unused carbohydrates in the body are stored as proteins, vitamins, minerals, fats. So the unused carbohydrates, some amount of carbohydrates, they are present in our food. ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಲ್ವಾ. ಈ ಕಾರ್ಬೋಹೈಡ್ರೇಟ್ಸ್ ನಾವು ಬಳಕೆ ಆಗದೆ ಇರುವಂತಹ ಕೆಲವು ಕಾರ್ಬೋಹೈಡ್ರೇಟ್, ನಾವು ಕೆಲವೊಂದು ಕಾರ್ಬೋಹೈಡ್ರೇಟ್ ಅನ್ನ ಶಕ್ತಿಯ ರೂಪದಲ್ಲಿ ನಮ್ಮ ಕೆಲಸಕ್ಕೆ ಬಳಸಿಕೊಳ್ತೇವೆ ಅಲ್ವಾ. ಆದ್ರೆ ಕಾರ್ಬೋಹೈಡ್ರೇಟ್, ಕೆಲವೊಂದು ಕಾರ್ಬೋಹೈಡ್ರೇಟ್ಗಳು ಬಳಸದೆ ಯಾವ ರೂಪದಲ್ಲಿ ಅದು, ಸೊ ದಟ್ ಈಸ್ ಸ್ಟೋರ್ಡ್ ಇನ್ ವಿಚ್ ಫಾರ್ಮ್? ಪ್ರೋಟೀನ್ಸ್, ವಿಟಾಮಿನ್ಸ್, ಮಿನರಲ್ಸ್,
ಫ್ಯಾಟ್ಸ್. ಸೊ ದಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಫ್ಯಾಟ್ಸ್. ಬಳಕೆಯಾಗದಂತ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಪ್ರೋಟೀನ್ನ ರೂಪದಲ್ಲಿ, ವಿಟಮಿನ್ಗಳು, ಖನಿಜಾಂಶಗಳು, ಕೊಬ್ಬು. ಸೊ ಕಾರ್ಬೋಹೈಡ್ರೇಟ್ಗಳು ನಾವು ತಿನ್ನುವಂತ ಆಹಾರದಲ್ಲಿರುತ್ತೆ ಅಲ್ವಾ? ಯಾವ ಆಹಾರದಲ್ಲಿರುತ್ತೆ? ಉದಾಹರಣೆಗೆ ನೀವು ಬೆಳಿಗ್ಗೆ ಏನ್ ತಿಂತೀರ, ಚಪಾತಿ ಅಥವಾ ಅನ್ನ, ರೈಸ್ ಏನಿದೆ ಅಲ್ವಾ, ಆ ರೈಸ್ ಅಲ್ಲಿ ಏನಿರುತ್ತೆ? ಕಾರ್ಬೋಹೈಡ್ರೇಟ್ಗಳಿರುತ್ತೆ. ಈ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹದಲ್ಲಿ ಬಳಕೆಯಾಗದೆ ಹಾಗೆ ಉಳಿದ್ರೆ ಅವು ಕೊಬ್ಬಿನ ರೂಪದಲ್ಲಿ ಸಂಗ್ರಹ ಆಗತ್ತೆ. ದಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಫ್ಯಾಟ್. ಓಕೆ. In cockroach, carbon dioxide is diffused out of the body through trachea, tracheoles, spiracles, alveoli. ಜಿರಳೆಯ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಇದರ ಮೂಲಕ ಹೊರಹಾಕಲ್ಪಡುತ್ತದೆ. ಶ್ವಾಸನಾಳ, ಶ್ವಾಸನಾಳದ ಕವಲುಗಳು, ಶ್ವಾಸರಂಧ್ರಗಳು, ವಾಯುಕೋಶಗಳು ಅಂತ ಇದೆ ನೋಡಿ. ಇನ್ ಕಾಕ್ರೋಚ್ compared to in human beings, they have the well organized respiratory system to get out of the carbon dioxide ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕ್ಲಿಕ್ಕೆ ಏನಾಗಿದೆ? ಶ್ವಾಸಕೋಶ ಇದೆ ಅಲ್ವಾ ನಮಗೆ. ಆದ್ರೆ ಜಿರಳೆಯ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯಾವುದ್ರ ಮೂಲಕ ಹೊರ ಹಾಕಲ್ಪಡುತ್ತದೆ ಅಂತ ಕೇಳಿದ್ದಾರೆ ನೋಡಿ. ಜಿರಳೆಯ ದೇಹದಲ್ಲಿ, ಸೊ ದಟ್ ಈಸ್ ಎಕ್ಸ್ಪೆಲ್ಡ್ ಥ್ರೂ ದ ಟ್ರಾಕಿಯೋಲ್ಸ್, ಸಾರಿ, ಸ್ಪಿರಾಕಲ್ಸ್. ಓಕೆ, ಬೈ ಸ್ಪಿರಾಕಲ್ಸ್. ಶ್ವಾಸ ರಂಧ್ರಗಳ ಮೂಲಕ ಏನಾಗತ್ತೆ? ಅವು ಹೊರಹಾಕಲ್ಪಡುತ್ತದೆ. ನೋಡಿ, ಚಿತ್ರವನ್ನ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದನ್ನ ಸ್ಪಿರಾಕಲ್ ಅಂತ ಕರೀತಾರೆ. ಈ ಒಂದು ಶ್ವಾಸ ರಂಧ್ರಗಳ ಮೂಲಕ ಏನಾಗತ್ತೆ? ಅದು ಹೊರಹಾಕಲ್ಪಡುತ್ತೆ. ಸ್ಪಿರಾಕಲ್ಸ್. ಕರೆಕ್ಟ್ ಆನ್ಸರ್ ಈಸ್ ಸ್ಪಿರಾಕಲ್. ನೆಕ್ಸ್ಟ್ ಕ್ವಶನ್ ನೋಡಿ. Chlamydomonas respond to light. This is due to the presence of stigma, pyrenoids, cytoplasm, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಕ್ಲಮಿಡೋಮೊನಾಸ್ ಬೆಳಕಿಗೆ ಪ್ರತಿಕ್ರಿಯೆ ತೋರುತ್ತದೆ. ಇದಕ್ಕೆ ಕಾರಣ ಸ್ಟಿಗ್ಮಾ, ಪೈರನಾಯ್ಡ್, ಕೋಶರಸ, ಸಂಕುಚಿತ ರಸದಾನಿಗಳು. ಕ್ಲಮಿಡೋಮೊನಾಸ್, ಇಟ್ ಈಸ್ ಅ ಟೈಪ್ ಆಫ್ ದ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಲೈಕ್ ಅಮೀಬಾ. ಓಕೆ, ಕ್ಲಾಮಿಡೋಮೊನಾಸ್ ಅನ್ನ ನಾವು ಏಕಕೋಶೀಯ ಜೀವಿ ಅಂತ ಕರಿತೇವೆ. ಈ ಒಂದು ಬೆಳಕಿಗೆ ಪ್ರತಿಕ್ರಿಯೆ ತೋರ್ಲಿಕ್ಕೆ ಇದು ಒಂದು ವಿಶೇಷವಾದ ರಚನೆಯನ್ನ ಹೊಂದಿದೆ. ವಾಟ್ ಇಟ್ ಈಸ್ ಕಾಲ್ಡ್? ಇದನ್ನ ನೋಡಿ ಕ್ಲಮಿಡೋಮೊನಾಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ಹ್ಯಾವಿಂಗ್ ದ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಎಸ್ ಎ ಪೈರನಾಯ್ಡ್. ಈ ಪೈರನಾಯ್ಡ್ ಅನ್ನುವಂಥ ಒಂದು ರಚನೆಯಿಂದ ಅದೇನಾಗತ್ತೆ? ಅದು ಬೆಳಕಿಗೆ ಅದು ಪ್ರತಿಕ್ರಿಯೆಯನ್ನ ತೋರುತ್ತೆ. ದಟ್ ರೆಸ್ಪಾಂಡ್ ಟು ದ ಲೈಟ್. ಏನ್ ಮಾಡುತ್ತೆ? ದಟ್ ಈಸ್ ರೆಸ್ಪಾಂಡ್ ಟು ದ ಲೈಟ್, ದಟ್ ಈಸ್ ಬಿಕಾಸ್ ಆಫ್ ದಿ ಪೈರನಾಯ್ಡ್ಸ್. ಪೈರನಾಯ್ಡ್ ಇರೋದ್ರಿಂದ ಅದೇನ್ ಮಾಡುತ್ತೆ? ಅದು ಬೆಳಕಿಗೆ ಪ್ರತಿಕ್ರಿಯೆಯನ್ನ ತೋರುತ್ತದೆ ಅಂತ ಹೇಳ್ಬಹುದು. ವೈರಸ್ಗಳು ಪೋಷಕ ಜೀವಕೋಶದ ಒಳಗೆ ತಮ್ಮ ಅನುವಂಶೀಯ ವಸ್ತುಗಳನ್ನ ಸೇರಿಸುತ್ತವೆ ಏಕೆಂದರೆ viruses insert the genetic material into the host cell to produce antibodies to avoid the antiviral medicine to obtain the food. ಇಲ್ಲಿ ನೋಡಿ, ವೈರಸ್ಗಳು ಪೋಷಕ ಜೀವಕೋಶದ ಒಳಗೆ ತಮ್ಮ ಅನುವಂಶೀಯ ವಸ್ತುಗಳನ್ನ ಸೇರಿಸುತ್ತದೆ ಸಂತಾನೋತ್ಪತ್ತಿ ಮಾಡಲು, ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡಲು, ಪ್ರತಿ ವೈರಾಣು ಔಷಧಿಯಿಂದ ತಪ್ಪಿಸಿಕೊಳ್ಳಲು, ಆಹಾರವನ್ನ ಪಡೆಯಲು. ಈ ವೈರಸ್ಗಳ ಒಂದು ವಿಶೇಷತೆ ಏನಂದ್ರೆ ಅದು ಜೀವಿಯ ದೇಹದಲ್ಲಿದ್ದಾಗ ಮಾತ್ರ ಅದು ಜೀವಿಯಂತೆ ವರ್ತನೆ ಮಾಡುತ್ತೆ. ವಾತಾವರಣದಲ್ಲಿದ್ದಾಗ ಅದು ಯಾವುದೇ ರೀತಿಯಾದಂತಹದ್ದು ಜೀವಿಗಳು ಹೊಂದಿರುವಂತಹ ಒಂದು ಲಕ್ಷಣಗಳನ್ನ ತೋರಿಸೋದಿಲ್ಲ. ಆದ್ರಿಂದ ಈ ವೈರಸ್ಗಳು ಏನ್ ಮಾಡುತ್ತೆ? ಪೋಷಕ ಜೀವಕೋಶದ ಒಳಗೆ ತಮ್ಮ ಅನುವಂಶೀಯ ವಸ್ತುವನ್ನ ಸೇರಿಸುತ್ತೆ. ಯಾಕೆಂದ್ರೆ ಸಂತಾನೋತ್ಪತ್ತಿ ಮಾಡಲು. ಯಾಕೆಂದ್ರೆ ವೈರಸಸ್ ಇನ್ಸರ್ಟ್ ದರ್ ಜೆನೆಟಿಕ್ ಮಟೀರಿಯಲ್ ಇನ್ ಟು ದ ಹೋಸ್ಟ್ ಸೆಲ್ ಟು ರೀಪ್ರೊಡ್ಯೂಸ್. ನೋಡಿ, ನೆಕ್ಸ್ಟ್ ಮಾಡೆಲ್ ಪೇಪರ್ 2 ಅನ್ನ ಸಾಲ್ವ್ ಮಾಡೋಣ. ಮಾಡೆಲ್ ಪೇಪರ್ 2 ಅಂದ್ರೆ ಯಾರ ಹತ್ರ ನಿಮ್ಗೆ ಕ್ವಶನ್ಸ್ ಇದೆಯೋ ಅದನ್ನ ಕ್ವಶನ್ ನಂಬರ್ 24 ಅನ್ನ ನೆಕ್ಸ್ಟ್ ಪೇಜ್ ಅಲ್ಲಿ 24 ಕ್ವಶನ್ ನಂಬರ್ ಅನ್ನ ಓಪನ್ ಮಾಡಿ. ಯಾರ ಹತ್ರ ಇಲ್ಲ ಅವರು ಪ್ಲೀಸ್ ನೋಟ್ ಡೌನ್ ದ ಕ್ವಶನ್, ದಟ್ಸ್ ಇಟ್. ಅದ್ರ ಬಗ್ಗೆ ಯಾವುದೇ ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್. ದ ಕರೆಕ್ಟ್ ಸ್ಟೇಟ್ಮೆಂಟ್
related to the fertilizer. Organic in nature, man-made inorganic salt, provides a lot of humus to the soil, relatively less rich in plant nutrients. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ: ಸಾವಯವ ಸ್ವರೂಪವನ್ನ ಹೊಂದಿದೆ, ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ, ಸಾಕಷ್ಟು ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸುತ್ತದೆ, ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್? ಆಲ್ರೆಡಿ ನೀವು ಈ ಒಂದು ರಸಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ 8ನೇ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀರಾ ಅಲ್ವಾ? ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದಿಸ್. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್? Yes. So man-made fertilizer is man-made inorganic salt. ಅಲ್ವಾ? ಇದು ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ. ಇದು ಸಾವಯವ ಸ್ವರೂಪವನ್ನ ಹೊಂದಿಲ್ಲ, ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸೋದಿಲ್ಲ, ಹಾಗೆ ಸಸ್ಯ ಪೋಷಕಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ. So it is not organic in nature. That is not correct about the fertilizer. Provides a lot of humus to the soil. That is also not correct answer. Relatively less rich in plant nutrients. That is also which is having the more plant nutrients. So option D is also wrong answer. Correct answer is the option B. Yes. Don't worry students, I will explain both English and Kannada. English ಮತ್ತೆ ಕನ್ನಡ ಎರಡರಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. Please try to understand. The microorganism that reproduces only inside the cells of host organism. Bacteria, fungi, virus, protozoa. ಆತಿಥೇಯ ಜೀವಿಯ ಜೀವಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ. ಅಂದ್ರೆ ಬೇರೆ ಒಂದು ಜೀವಿಯ ದೇಹದಲ್ಲಿ ಮಾತ್ರ ಅದೇನ್ ಮಾಡುತ್ತೆ, ದಟ್ ಈಸ್ ಏಬಲ್ ಟು ರೀಪ್ರೊಡ್ಯೂಸ್. ಹಿಯರ್ ಬ್ಯಾಕ್ಟೀರಿಯಾ ಇನ್ನೊಂದು ಜೀವಿಯ ದೇಹದೊಳಗೆ ಅದು ಸಂತಾನೋತ್ಪತ್ತಿ ಮಾಡೋದಿಲ್ಲ. ಅಂದ್ರೆ ಇನ್ನೊಂದು ಜೀವಿಯ ಒಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡೋದಿಲ್ಲ, ಹೊರಗಡೆನೂ ಕೂಡ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ. ಶಿಲೀಂಧ್ರನು ಕೂಡ ಇನ್ನೊಂದು ಜೀವಿಯ ದೇಹದೊಳಗೆ ಸಂತಾನೋತ್ಪತ್ತಿಯನ್ನ ನಡೆಸೋದಿಲ್ಲ. ಪ್ರೋಟೋಸೋವಾಗಳು ಕೂಡ, ಸೊ ದಟ್ ಈಸ್ ನಾಟ್ ರೀಪ್ರೊಡ್ಯೂಸಿಂಗ್ ಇನ್ಸೈಡ್ ದ ಬಾಡಿ ಆಫ್ ದ ಅದರ್ ಆರ್ಗ್ಯಾನಿಸಮ್ಸ್. ಬಟ್ ವೈರಸ್, ದೇ ನೀಡ್ ಅನದರ್ ಆರ್ಗ್ಯಾನಿಸಮ್ ಟು ರೀಪ್ರೊಡ್ಯೂಸ್. ನಾನು ಹೇಳ್ದೆ ಅಲ್ವಾ, ವೈರಸ್ಗಳು ಒಂದು ಜೀವಿಯ ದೇಹದಲ್ಲಿದ್ದಾಗ ಮಾತ್ರ, ವೆನ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅನದರ್ ಆರ್ಗ್ಯಾನಿಸಮ್ಸ್ ಬಾಡಿ, ದೆನ್ ಓನ್ಲಿ ಇಟ್ ಈಸ್ ಏಬಲ್ ಟು ರೀಪ್ರೊಡ್ಯೂಸ್. ಕರೆಕ್ಟ್ ಉತ್ತರ ಯಾವುದು? ವೈರಸ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ಕರೆಕ್ಟ್ ಮ್ಯಾಚಿಂಗ್ ಆಫ್ ಸೈಂಟಿಸ್ಟ್ ಅಂಡ್ ದೇರ್ ಕಾಂಟ್ರಿಬ್ಯೂಷನ್: Louis Pasteur, Alexander Fleming, Edward Jenner, Robert Koch. Here, you know the answer. Louis Pasteur, he discovered the fermentation process, alva? So he discovered the fermentation process. Edward Jenner ಬಗ್ಗೆ ನಿಮ್ಗೆ ಗೊತ್ತಿದೆ, ನೀವು ಕಲ್ತಿದ್ದೀರಾ. He discovered the vaccine for the smallpox. ಇಲ್ಲಿ ನೋಡಿ, ಅಲೆಕ್ಸಾಂಡರ್ ಫ್ಲೆಮಿಂಗ್. ಎಡ್ವರ್ಡ್. C2 ಯಾವ್ದಿದೆ ಅಂತ ನೋಡಿ. C2 ಇರುವಂತಹ ಒಂದು ಉತ್ತರ ಆಪ್ಷನ್ ಎ ಯಲ್ಲಿ C2 ಇದೆ ಅಲ್ವಾ. ಎಡ್ವರ್ಡ್ ಜನ್ನರ್ ಡಿಸ್ಕವರ್ ದ ವ್ಯಾಕ್ಸಿನ್ ಫಾರ್ ದಿ ಸ್ಮಾಲ್ ಪಾಕ್ಸ್. ಅಂಡ್ ಆಪ್ಷನ್ ಡಿ ಯಲ್ಲಿ ನೀವು C2 ಅನ್ನ ನೋಡ್ಬಹುದು. ನೋಡಿ, ಹಾಗಾದ್ರೆ ಉಳಿದಿರೋ ಉತ್ತರವನ್ನ ಕಂಡುಹಿಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇರುವಂತದ್ದು ಲೂಯಿಸ್ ಪಾಶ್ಚರ್ ಹಿ ಡಿಸ್ಕವರ್ಡ್ ದ ಫರ್ಮೆಂಟೇಷನ್. A4 ಅಲ್ವಾ, A4 ಇದೆ, ಬಟ್ ಇಲ್ಲಿ A1 ಇದೆ ಅಲ್ವಾ. ಆದ್ರಿಂದ ಸರಿಯಾದ ಉತ್ತರ A1 ಅಂತ ನಾವು ಇಲ್ಲೇ ಕಂಡುಹಿಡಿಬಹುದು. ಬಟ್ ಉಳಿದಿರೋ ಉತ್ತರವನ್ನ ಚೆಕ್ ಮಾಡ್ಕೊಳ್ಳಿ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನ್ ಮಾಡ್ತಾನೆ? ಪೆನ್ಸಿಲಿನ್. ಡಿಸ್ಕವರ್ಡ್ ದ ಪೆನ್ಸಿಲಿನ್. ದಟ್ ಈಸ್ B1 ಸರಿ ಇದೆ. ಹಾಗೆ C2 ಸರಿ ಇದೆ. ರಾಬರ್ಟ್ ಕೋಚ್ ಏನ್ ಮಾಡ್ತಾರೆ? ರಾಬರ್ಟ್ ಕೋಚ್ ಹಿ ಡಿಸ್ಕವರ್ಡ್ ದ ಬ್ಯಾಸಿಲಸ್ ಅಂಥ್ರಾಸಿಸ್. D3. ಆದ್ರಿಂದ ಆಪ್ಷನ್ ಎ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಲೂಯಿಸ್ ಪಾಶ್ಚರ್ ಏನ್ ಮಾಡಿದ್ದಾರೆ? ಹುದುಗುವಿಕೆಯನ್ನ ಕಂಡುಹಿಡಿದಂತ ವಿಜ್ಞಾನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಎಡ್ವರ್ಡ್ ಜನ್ನರ್ ಬಗ್ಗೆ ಗೊತ್ತಿದೆ ಅಲ್ವಾ. ಎಡ್ವರ್ಡ್ ಜನ್ನರ್ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದಂತ ವಿಜ್ಞಾನಿ. ಹಾಗಾದ್ರೆ ಎಡ್ವರ್ಡ್ ಜನ್ನರ್
ಸಿ 2 ಇರುವಂತಹ ಒಂದು ಉತ್ತರ ಯಾವುದು? ಡಿ ಮತ್ತೆ ಎ ಅಂತ ಹೇಳ್ಬಹುದು. ಉಳಿದಿರೋ ಎರಡನ್ನ ನಾವು ತಪ್ಪಾದ ಉತ್ತರ ಅಂತ ನೋಟ್ ಮಾಡ್ಕೊಂಡ್ಬಿಡ್ಬಹುದು ಅಲ್ವಾ? ಹಾಗಾದ್ರೆ ನೋಡಿ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಹಿ ಡಿಸ್ಕವರ್ಡ್ ದ ಪೆನ್ಸಿಲಿನ್. ಪೆನ್ಸಿಲಿನ್ ಅನ್ನ ಕಂಡು ಹಿಡಿದಂತ ವಿಜ್ಞಾನಿ B1. ಇಲ್ಲೇನಿದೆ B3 ಅಂತ ಇದೆ, ಅದರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಹಾಗೆ ರಾಬರ್ಟ್ ಕೋಶ್ ನೋಡಿ D3 ಬೆಸಿಲಸ್ ಅಂಥ್ರಾಸಿಸ್ ಆವಿಷ್ಕಾರ. ಹಾಗೆ ಲೂಯಿಸ್ ಪಾಶ್ಚರ್ ಹುದುಗುವಿಕೆ ಅಲ್ವಾ? ಸರಿಯಾದ ಉತ್ತರ ಎ. ನೆಕ್ಸ್ಟ್ ಕ್ವಶನ್. The process of loosening and turning of the soil is called tilling, harvesting, sowing, threshing. ಮಣ್ಣನ್ನ ತಿರುವಿ ಹಾಕಿ ಸಡಿಲಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ? ಉಳುಮೆ, ಕೊಯ್ಲು, ಬಿತ್ತನೆ, ಒಕ್ಕಣೆ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಸರಿಯಾದ ಉತ್ತರವನ್ನ ಹಾಕಿ ನೋಡೋಣ. ಎಸ್, ವೆರಿ ಗುಡ್. Tilling is not correct. Yes, tilling is the correct answer. Yes. Option A. The process of ಮಣ್ಣನ್ನ ತಿರುವಿ ಹಾಕುವಂತ ಒಂದು ಪ್ರಕ್ರಿಯೆಗೆ that is called as tilling. The process of loosening and turning the soil. ಕೊಯ್ಲು ಅಂದ್ರೆ ಅದನ್ನ ಒಂದು ಯಾವುದೇ ಒಂದು ಬೆಳೆಯನ್ನ ನಾವು ಕೊನೆಯ ಹಂತದಲ್ಲಿ ಏನ್ ಮಾಡ್ತೇವೆ? ಅದನ್ನ ಕೊಯ್ಲು ಮಾಡಿ ಅದನ್ನ ಸಂಗ್ರಹಿಸ್ತೇವೆ ಅಲ್ವಾ? ಬಿತ್ತನೆ ಅನ್ನುವಂಥದ್ದು ನಾವು ಮೊದಲನೇದಾಗಿ ಏನ್ ಮಾಡ್ತೇವೆ? ಬೀಜಗಳನ್ನ ಬಿತ್ತುವಂತ ಪ್ರಕ್ರಿಯೆ, ಸೋಯಿಂಗ್. ಅಂಡ್ ಥ್ರೆಶಿಂಗ್, ಒಕ್ಕಣೆ ಅಂದ್ರೆ ಬೀಜಗಳನ್ನ ನಾವು ಕೊಯ್ಲು ಮಾಡಿದಂತಹ ಒಂದು ಬೀಜಗಳನ್ನ ಏನ್ ಮಾಡ್ತೇವೆ? ಅದರ ಒಂದು ಬೇರೆ ಬೇರೆ ಅಂಶಗಳಿಂದ ಸೆಪರೇಟ್ ಮಾಡೋದು ಅಲ್ವಾ? ಬೀಜಗಳಿಂದ, ಅದರ ಕಾಂಡದಿಂದ ಸೆಪರೇಟ್ ಮಾಡೋದನ್ನ ನಾವು ಒಕ್ಕಣೆ ಅಂತ ಕರಿತೇವೆ, ಥ್ರೆಶಿಂಗ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಟಿಲ್ಲಿಂಗ್, ದಟ್ ಈಸ್ ಉಳುಮೆ. Next question. Farmers used to grow legumes as a fodder in one season and wheat is in the next season. By this method, the nutrient replenished in the soil is phosphorus, potassium, sulfur, nitrogen. ಇಲ್ಲೇನ್ ಮಾಡ್ತಾ ಇದ್ರು ರೈತರು? ಈ ಲೆಗ್ಯೂಮ್ಸ್ ಅಂದ್ರೆ ಲೆಗ್ಯೂಮ್ ಸಸ್ಯಗಳು, ಉದಾಹರಣೆಗೆ ಶೇಂಗಾ. ಓಕೆ, ಶೇಂಗಾವನ್ನ ಲೆಗ್ಯೂಮ್ ಸಸ್ಯಗಳು ಅಂತ ಕರೀತಾರೆ. ಒಂದು ಸೀಸನ್ ಅಲ್ಲಿ ಏನ್ ಮಾಡ್ತಾರೆ? ಈ ಒಂದು ಲೆಗ್ಯೂಮ್ ಸಸ್ಯಗಳನ್ನ ಬೆಳಿತಾರೆ. ಇನ್ನೊಂದು ಸೀಸನ್ ಅಲ್ಲಿ ಏನ್ ಮಾಡ್ತಾರೆ? ಗೋಧಿಯನ್ನ ಬೆಳಿತಾರೆ. ಈ ವಿಧಾನದಿಂದ ಏನಾಗತ್ತೆ? ಒಂದು ಸೀಸನ್ ಅಲ್ಲಿ ಲೆಗ್ಯೂಮ್ ಸಸ್ಯಗಳನ್ನ, ಅಂದ್ರೆ ಉದಾಹರಣೆಗೆ ದ್ವಿದಳ ಧಾನ್ಯಗಳ ಸಸ್ಯಗಳು, ಉದಾಹರಣೆಗೆ ಶೇಂಗಾವನ್ನ, ಇನ್ನೊಂದು ಋತುವಿನಲ್ಲಿ ಗೋಧಿಯನ್ನ ಬೆಳೆಯೋದ್ರಿಂದ ಸೊ ವಾಟ್ ಹ್ಯಾಪನ್ಸ್? ಸೊ ವಾಟ್ ಈಸ್ ದ nutrient replenished in the soil is, so that is nitrogen. ಹೇಗೆ ನೈಟ್ರೋಜನ್ ಮಣ್ಣಿನಲ್ಲಿ ಮರುಭರ್ತಿ ಆಗತ್ತೆ? ಸೊ ದಟ್ ಈಸ್ ಬಿಕಾಸ್ ಆಫ್ ದೀಸ್ ಲೆಗ್ಯೂಮ್ಸ್. ಆ ಒಂದು ದ್ವಿದಳ ಧಾನ್ಯದ ಸಸ್ಯಗಳ ಬೇರುಗಳಲ್ಲಿ ಏನಿರುತ್ತೆ? ದೇ ಹ್ಯಾವ್ ದ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನ್ ಮಾಡತ್ತೆ ಅಂದ್ರೆ ವಾತಾವರಣದಲ್ಲಿರುವಂತಹ ಒಂದು ನೈಟ್ರೋಜನ್ ಅನ್ನ ಸಸ್ಯಗಳಿಗೆ ಅಗತ್ಯವಾಗಿರುವಂತಹ ಒಂದು ರೀತಿಯಲ್ಲಿ ಅದು ಪರಿವರ್ತನೆ ಮಾಡುತ್ತೆ. ಸೊ ದೇ ಫಾರ್ಮ್ ದ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಅದನ್ನ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೇವೆ. ನೈಟ್ರೋಜನ್ ಫಿಕ್ಸೇಷನ್ ಮೀನ್ಸ್ ನೈಟ್ರೋಜನ್ ಸ್ಥಿರೀಕರಣ. ನೈಟ್ರೋಜನ್ ಸ್ಥಿರೀಕರಣವನ್ನ ಮಾಡತ್ತೆ. ಆದ್ರಿಂದ ಸ್ಥಿರೀಕರಣ, ಅದನ್ನ ನೈಟ್ರೋಜನ್ ಏನಾಗುತ್ತೆ? ಮಣ್ಣಿಗೆ ಮರುಭರ್ತಿ ಆಗತ್ತೆ. ಓಕೆ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನ ಹೊಂದಿರುವ ಆಕಾರ ಗ್ರಂಥ. ದ ಸೋರ್ಸ್ ಬುಕ್ ದಟ್ ಕೀಪ್ಸ್ ಅ ರೆಕಾರ್ಡ್ ಆಫ್ ಆಲ್ ದ ಎಂಡೇಂಜರ್ಡ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಆಪ್ಷನ್ ಎ ಬ್ಲೂ ಡಾಟಾ ಬುಕ್, ಯೆಲ್ಲೋ ಡಾಟಾ ಬುಕ್, ರೆಡ್ ಡಾಟಾ ಬುಕ್, ಗ್ರೀನ್ ಡಾಟಾ ಬುಕ್. ನೀಲಿ ದತ್ತಾಂಶ ಪುಸ್ತಕ, ಹಳದಿ ದತ್ತಾಂಶ ಪುಸ್ತಕ,
ಕೆಂಪು ದತ್ತಾಂಶ ಪುಸ್ತಕ, ಹಸಿರು ದತ್ತಾಂಶ ಪುಸ್ತಕ. ಅದನ್ನ ನಾವು ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಏನ್ ಮಾಡಿರ್ತಾರೆ, ಅದನ್ನ ರೆಕಾರ್ಡ್ ಮಾಡಿರ್ತಾರೆ ಅಲ್ವಾ. ಅಪಾಯಕ್ಕೊಳಗಾದಂತಹ ಒಂದು ಪ್ರಾಣಿಗಳ ಮತ್ತು ಸಸ್ಯಗಳ, ಅಂದ್ರೆ ಅಳಿವಿನಂಚಿನಲ್ಲಿರುವಂತದ್ದು. ಸೊ ಸಮ್ ಆರ್ಗ್ಯಾನಿಸಮ್ಸ್ ದೇ ಆರ್ ನಿಯರ್ ಎಟ್ ದ ಎಂಡ್, ದೇ ಆರ್ ಕಾಲ್ಡ್ ಆಸ್ ಎಂಡೇಂಜರ್ಡ್. ಅದೇನಾಗಿದೆ, ಇನ್ನೊಂದು ಸ್ವಲ್ಪ ವರ್ಷ ಆದ್ರೆ ಅದೇನಾಗೋದಿಲ್ಲ, ಕಾಣಿಸೋದಿಲ್ಲ ಅಲ್ವಾ. ಆ ರೀತಿಯಾದಂತಹ ಆ ಜೀವಿಗಳೇನಾಗ್ಬಿಡುತ್ತೆ, ಭೂಮಿಯ ಮೇಲಿಂದ ಅಳಿದು ಹೋಗ್ಬಿಡುತ್ತೆ. ಆ ರೀತಿಯಾದಂತಹ ಒಂದು ಜೀವಿಗಳನ್ನ ಅಂಡ್ ದೇ ಆರ್ ಕಾಲ್ಡ್ ಆಸ್ ಎಂಡೇಂಜರ್ಡ್ ಅನಿಮಲ್ಸ್. ಸೊ ದಟ್ ಈಸ್ ರೆಕಾರ್ಡೆಡ್ ಇನ್ ದ ರೆಡ್ ಡೇಟಾ ಬುಕ್. Next question. The correct sequence of life cycle of silkworm: larva, pupa, egg, adult. Option B, egg, larva, pupa, adult. Option C, egg, pupa, larva, adult. Option D, pupa, larva, egg and adult. ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ: ಲಾರ್ವಾ, ಪ್ಯೂಪಾ, ಮೊಟ್ಟೆ, ಪ್ರೌಢಾಂತ. ಮೊಟ್ಟೆ, ಲಾರ್ವಾ, ಪ್ಯೂಪಾ, ಪ್ರೌಢಾಂತ. ಮೊಟ್ಟೆ, ಪ್ಯೂಪಾ, ಲಾರ್ವಾ, ಪ್ರೌಢಾಂತ. ಪ್ಯೂಪಾ, ಲಾರ್ವಾ, ಮೊಟ್ಟೆ, ಪ್ರೌಢ ಅಂತ ಇದೆ. ನೋಡಿ, ನಾನೀಗ ರೇಷ್ಮೆ ಹುಳುವಿನ ಜೀವನ ಚಕ್ರದ ಚಿತ್ರವನ್ನ ನಿಮ್ಗೆ ತೋರಿಸ್ತೇನೆ. ಸೊ ಎಗ್ ಅಂದ್ರೆ ಮೊಟ್ಟೆ, ಮೊಟ್ಟೆ ಏನಾಗತ್ತೆ, ಲಾರ್ವಾ ಆಗತ್ತೆ ಅಲ್ವಾ. ಲಾರ್ವಾ, ಇದನ್ನ ಲಾರ್ವಾ ಅಂತ ಕರಿತೇವೆ. ಕಕೂನ್, ಕಕೂನ್ ಅಂದ್ರೆ ಈ ಒಂದು ಹೊರ ಕವಚವನ್ನ ಕಕೂನ್ ಅಂತ ಕರಿತೇವೆ. ಅದರ ಒಳಗಡೆ ಏನಿರುತ್ತೆ ಅದನ್ನ ಪ್ಯೂಪಾ ಅಂತ ಕರಿತೇವೆ. ಹಾಗೆ ಇದನ್ನ ಪ್ರೌಢ ಹಂತ ಅಂತ ಕರಿತೇವೆ ಅಲ್ವಾ. ಈ ರೀತಿಯಾಗಿ ಒಂದು ಹಂತವನ್ನ ರೇಷ್ಮೆ ಹುಳುವಿನ ಜೀವನ ಚಕ್ರದಲ್ಲಿ ಹೊಂದಿದೆ ಅಲ್ವಾ. ಮೊಟ್ಟೆ, ಲಾರ್ವಾ, ಪ್ಯೂಪಾ, ಪ್ರೌಢ ಹಂತ. ಇಲ್ಲಿ ನೋಡಿ, ಪ್ರೌಢ ಹಂತದಲ್ಲಿ ಏನಾಗಿದೆ, ಅಡಲ್ಟ್ ಮಾತ್ ಅಂತ ಕರಿತೇವೆ. ಹಾಗಾದ್ರೆ ನೋಡಿ, ಮೊಟ್ಟೆ, ಲಾರ್ವಾ, ಪ್ಯೂಪಾ, ಪ್ರೌಢ ಅಂತ. ನೋಡಿ, ಮೊಟ್ಟೆ ರೂಪದಲ್ಲಿದೆ, ಲಾರ್ವಾ ಆಗಿ ಅದು ಬದಲಾವಣೆ ಆಗಿದೆ, ನಂತರ ಪ್ಯೂಪಾ ಹಂತಕ್ಕೆ ಬಂದಿದೆ, ಅದು ನಂತರ ಪ್ರೌಢ ಒಂದು ಜೀವಿಯಾಗಿ ಹೊರಹೊಮ್ಮಿದೆ ಅಲ್ವಾ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಹೇಳ್ತೀರಾ? ಮೊಟ್ಟೆ, ಲಾರ್ವಾ, ಪ್ಯೂಪಾ ಹಾಗೆ ಪ್ರೌಢ. ಎಗ್, ಲಾರ್ವಾ, ಎಗ್, ಲಾರ್ವಾ, ಪ್ಯೂಪಾ, adult. This is the correct answer. Next question. The components of the pistil among the following: stigma, style and ovary, filament, anther and pollen, stigma, filament and ovule, style, filament and ovary. ಈ ಕೆಳಗಿನವುಗಳಲ್ಲಿ ಶಲಾಕೆಯ ಘಟಕಗಳು: ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ. ಕೇಸರದಂಡ, ಪರಾಗಕೋಶ, ಪರಾಗ. ಶಲಾಕಾಗ್ರ, ಕೇಸರದಂಡ ಮತ್ತು ಅಂಡ. ಶಲಾಕನಳಿಕೆ, ಕೇಸರದಂಡ ಮತ್ತು ಅಂಡಾಶಯ. ಈ ಶಲಾಕೆ, ಶಲಾಕೆ ಅನ್ನುವಂಥದ್ದನ್ನ ನಾವು ಹೆಣ್ಣು ಸಂತಾನೋತ್ಪತ್ತಿ ಅಂಗ, ಹೂವಿನಲ್ಲಿ ಕಂಡು ಬರುವಂತ ಹೆಣ್ಣು ಸಂತಾನೋತ್ಪತ್ತಿ ಅಂಗ ಕರಿತೇವೆ. ಪಿಸ್ಟಿಲ್ ಈಸ್ ನಥಿಂಗ್ ಬಟ್ ಅ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಫ್ಲವರ್. ನೋಡಿ, ಅದರಲ್ಲಿ ಯಾವ ರೀತಿಯಾದಂತಹ ಘಟಕಗಳಿರುತ್ತೆ ಅಂದ್ರೆ, ಸೊ ಇದನ್ನ ಸ್ಟಿಗ್ಮಾ, ಇಟ್ ಈಸ್ ಕಾಲ್ಡ್ ಎಸ್ ಸ್ಟಿಗ್ಮಾ, ಅಂದ್ರೆ ಶಲಾಕಾಗ್ರ ಅಂತ ಕರಿತೇವೆ. ಇದನ್ನ ಶಲಾಕ ನಳಿಕೆ ಅಂತ ಕರಿತೇವೆ. ಹಾಗೆ ಇದನ್ನ ಅಂಡಾಶಯ ಅಂತ ಕರಿತೇವೆ. ಇಲ್ಲಿ ಕೇಸರ ದಂಡ ಅನ್ನುವಂಥದ್ದು ಗಂಡು ಲಿಂಗಾಣುವನ್ನ ಉತ್ಪತ್ತಿ ಮಾಡುವಂತಹ ಒಂದು ರಚನೆಯಲ್ಲಿ ಕಂಡು ಬರುತ್ತೆ. ಹಾಗೆ ಇಲ್ಲೂ ಕೂಡ ಕೇಸರ ದಂಡ ಅಂತ ಇದೆ, ಆದ್ರಿಂದ ಇದನ್ನ ತಪ್ಪಾದ ಉತ್ತರ ಅಂತ ಹೇಳ್ಬಹುದು. ಹಾಗೆ ಇಲ್ಲೂ ಕೂಡ ಕೇಸರ ದಂಡ ಅನ್ನುವಂಥದ್ದಿದೆ, ಅದು ಕೇಸರ ಅನ್ನುವಂಥದ್ದು ಗಂಡು ಸಂತಾನೋತ್ಪತ್ತಿಯ ಘಟಕ ಅಂತ ಹೇಳ್ತೇವೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ದಿಸ್ ಈಸ್ ಕಾಲ್ಡ್ as stigma and it is called as style and this is the ovary. Stigma, style and ovary alva. So this is the female reproductive structure present in the flower. ನೋಡಿ, ನಿಮ್ಗೆ ಹೆಣ್ಣು ಸಂತಾನೋತ್ಪತ್ತಿಯ ಪಿಸ್ಟಿಲ್ ಇಸ್, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಪಿಸ್ಟಿಲ್. ನೀವು ಇದನ್ನ ಹೂವಿನಲ್ಲಿ ನೋಡಿರ್ತೀರಾ ಅಲ್ವಾ. ಸೊ ಹಾಗಾದ್ರೆ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ, ಸೊ ದಟ್ ಈಸ್ ಟೋಟಲಿ ಕಾಲ್ಡ್ ಆಸ್ ಅ ಪಿಸ್ಟಿಲ್. ಅದನ್ನ ಶಲಾಕ ಅಂತ ಕರೀತಾರೆ. Next question. The machine called combine is combination of the following:
ಪ್ಲಾ ಅಂಡ್ ಹಾರ್ವೆಸ್ಟರ್, ಸೀಡ್ ಡ್ರಿಲ್ ಅಂಡ್ ಥ್ರೆಶರ್, ಹಾರ್ವೆಸ್ಟರ್ ಅಂಡ್ ಥ್ರೆಶರ್, ಹಾರ್ವೆಸ್ಟರ್ ಅಂಡ್ ಮೋಟ್. ಕಂಬೈನ್ ಎಂದು ಕರೆಯುವ ಯಂತ್ರವು ಇವುಗಳ ಜೋಡಣೆಯಾಗಿದೆ. ನೇಗಿಲು ಮತ್ತು ಹಾರ್ವೆಸ್ಟರ್, ಯಾಂತ್ರಿಕ ಕೂರಿಗೆ ಮತ್ತು ಒಕ್ಕುವ ಯಂತ್ರ, ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ, ಹಾರ್ವೆಸ್ಟರ್ ಮತ್ತು ಅಗಳು ಅಂತ ಇದೆ. ನೋಡಿ, ಇದಕ್ಕೆ ನೀವು ಉತ್ತರವನ್ನ ಹೇಳ್ಬಹುದು ಅಲ್ವಾ? ಹೇಳ್ಬಹುದಾ? ಕಂಬೈನ್ ಅನ್ನುವಂಥ ಒಂದು ಯಂತ್ರವನ್ನ ಯಾವುದಕ್ಕೆ ಬಳಸ್ತಾರೆ ಅಂತ ಹೇಳ್ಬಹುದಾ? ಎಸ್, ನಿಮ್ಗೆ 8ನೇ ತರಗತಿಯಲ್ಲಿ ಬಂದಿದೆ ಅಲ್ವಾ? ಸೊ ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಹಾರ್ವೆಸ್ಟರ್ ಅಂಡ್ ಥ್ರೆಶರ್. ಹಾರ್ವೆಸ್ಟರ್ ಮತ್ತೆ ಒಕ್ಕುವ ಯಂತ್ರ, ಇದು ಬೆಳೆಗಳನ್ನ ಏನ್ ಮಾಡತ್ತೆ, ಅದು ಕಟಾವು ಯಂತ್ರ, ಕಟಾವು ಮಾಡಿ ಅದನ್ನ ಒಕ್ಕುವಂತಹ ಒಂದು ಎರಡು ಯಂತ್ರಗಳ ಜೋಡಣೆ ಅಂತ ನಾವು ಹೇಳ್ಬಹುದು. ನೋಡಿ, ಇದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಇದನ್ನ ನಾವು ಕಂಬೈನ್ ಅಂತ ಕರಿತೇವೆ. ನೋಡು, ಕಟಾವು ಮತ್ತೆ ಒಕ್ಕುವ ಯಂತ್ರ ಅಂತ ಕರಿತೇವೆ. ಬೆಳೆಗಳನ್ನ ಕಟಾವು ಮಾಡಲು ಹಾಗೆ ಅವುಗಳನ್ನ ಒಕ್ಕಣೆಯನ್ನ ಮಾಡ್ಲಿಕ್ಕೆ ಬಳಸುವಂತಹ ಒಂದು ಯಂತ್ರ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್. ದ ರಿಪ್ರೊಡಕ್ಟಿವ್ ಪಾರ್ಟ್ ಇನ್ ದ ಬ್ರಯೋಫಿಲಮ್ ಪ್ಲಾಂಟ್. ಬ್ರಯೋಫಿಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿ ಆಗುವಂತ ಭಾಗ. ಈ ಒಂದು ಸಸ್ಯದಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಸೊ ದ ಪಾರ್ಟ್ ಆಫ್ ದ ಪ್ಲಾಂಟ್ ದಟ್ ಈಸ್ ಯೂಸ್ಡ್ ಟು ದ ರಿಪ್ರೊಡಕ್ಷನ್, ಅಂದ್ರೆ ಇನ್ನೊಂದು ಸಸ್ಯವನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಈ ಒಂದು ಸಸ್ಯದ ಯಾವ ಭಾಗವನ್ನ ಬಳಸ್ತಾರೆ? ಕಾಂಡ, ಬೇರು, ಹೂವು, ಎಲೆ. ಸ್ಟೆಮ್, ರೂಟ್, ಫ್ಲವರ್ ಅಂಡ್ ಲೀಫ್. ಬ್ರಯೋಫಿಲಮ್ ಎಲೆಯನ್ನ ನೀವು ನೋಡಿರ್ಬಹುದು. ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಸೊ ದಿಸ್ ಇಸ್ ದ ಬ್ರಯೋಫಿಲಮ್ ಪ್ಲಾಂಟ್ ಅಂಡ್ ಇನ್ ದಿಸ್ ಪ್ಲಾಂಟ್ ವಿ ಯೂಸ್ ದ ಲೀಫ್. ಈ ಒಂದು ಗಿಡದ ಎಲೆಯನ್ನ ಇನ್ನೊಂದು ಗಿಡವನ್ನ ಬೆಳೆಸಲಿಕ್ಕೆ ನಾವು ಬಳಸ್ತೇವೆ. ಈ ಗಿಡದ ಎಲೆಯಲ್ಲಿ ಏನಾಗಿರುತ್ತೆ ಅಂದ್ರೆ, ಇದೊಂದು ಎಲೆ ಅಲ್ವಾ, ಈ ಒಂದು ಎಲೆ ತುದಿಯಲ್ಲಿ, ಈ ಒಂದು ಕುಳಿಗಳಲ್ಲಿ, ಎಲೆಯ ಕುಳಿಗಳಲ್ಲಿ ಏನಾಗುತ್ತೆ, ಬೇರುಗಳು ಉಂಟಾಗತ್ತೆ. ಆ ಬೇರುಗಳು ಭೂಮಿಯ ಮಣ್ಣನ್ನ ತಲುಪಿದಾಗ ಅದೊಂದು ಹೊಸ ಗಿಡವಾಗಿ ಅದು ಬೆಳವಣಿಗೆ ಆಗತ್ತೆ. ಆದ್ರಿಂದ ನಾವೇನ್ ಹೇಳ್ತೇವೆ, ಇದು ಬ್ರಯೋಫಿಲಮ್. That is, which part is used? That is nothing but the ಎಲೆ. ಆಪ್ಷನ್ ಡಿ, ಎಲೆ. The process of developing tadpole into adult frog. ಗೊದಮೊಟ್ಟೆಯು ಪ್ರೌಢ ಕಪ್ಪೆಯಾಗುವಂತಹ ಒಂದು ಪ್ರಕ್ರಿಯೆ. ನೀವು ನೋಡಿರ್ತೀರಾ, ಏನಾಗಿರುತ್ತೆ, ಕಪ್ಪೆಯ ಮೊಟ್ಟೆಯು ಏನಾಗತ್ತೆ, ಅದು ಒಡೆದು ಒಂದೇ ಸಲ ಕಪ್ಪೆಯಾಗಿ ಹೊರಹೊಮ್ಮೋದಿಲ್ಲ. ಅದು ಬೆಳವಣಿಗೆಯ ಹಂತಗಳನ್ನ ಹೊಂದಿದೆ. ಅದು ಬಾಲವನ್ನ ಹೊಂದಿರುತ್ತೆ ಮೊದಲನೇ ಹಂತದಲ್ಲಿ, ನೀವು ನೋಡಿರ್ಬಹುದು. ನಂತರ ಆ ಬಾಲವೆಲ್ಲ ಇದಾಗಿ ಏನಾಗತ್ತೆ, ಅದು ಪ್ರೌಢ ಆಗಿ ಪರಿವರ್ತನೆ ಆಗತ್ತೆ. ಈ ಒಂದು ಪ್ರಕ್ರಿಯೆ ಇರುತ್ತೆ. ಗೊದಮೊಟ್ಟೆಯು ಪ್ರೌಢ ಕಪ್ಪೆ ಆಗುವಂತಹ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಮೆಟಾಮಾರ್ಫೋಸಿಸ್, ಬಡ್ಡಿಂಗ್, ಫರ್ಟಿಲೈಸೇಷನ್, ರೀಜನರೇಷನ್. ರೂಪ ಪರಿವರ್ತನೆ, ಮೊಗ್ಗುವಿಕೆ, ನಿಷೇಚನ, ಪುನರುತ್ಪಾದನೆ. ಈ ಗೊದಮೊಟ್ಟೆಯು ಪ್ರೌಢ ಕಪ್ಪೆ ಆಗುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ರೂಪ ಪರಿವರ್ತನೆ ಅಂತ ಕರಿತೇವೆ. ಗೊತ್ತಾಯ್ತಾ? ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಕೊಟ್ಟಿರುವ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಎ, ಬಿ ಮತ್ತು ಸಿ ಎಂದು ಗುರುತಿಸುವ ಸರಿಯಾದ ಭಾಗಗಳ ಕ್ರಮ ಏನಿದೆ ಅಂತ ನೋಡಿ. ಇನ್ ದ ಗಿವನ್ ಡಯಾಗ್ರಾಮ್, ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್, ದ ಪಾರ್ಟ್ಸ್ ಲೇಬಲ್ಡ್ ಆಸ್ ಎ, ಬಿ, ಸಿ ಅಂಡ್ ರೆಸ್ಪೆಕ್ಟಿವ್ಲಿ. ವಾಟ್ ಈಸ್ ಎ? ಎ ಅನ್ನ ನಾವು ಓವರಿ ಅಂತ ಕರಿತೇವೆ, ಅಂದ್ರೆ ಅಂಡಾಶಯ. ಎ ಅನ್ನುವಂಥದ್ದು ಅಂಡಾಶಯ ಅಲ್ವಾ? ಇಲ್ಲಿ ಬಿ ಅನ್ನುವಂಥದ್ದನ್ನು ನಾವು ಪ್ಯಾಲೋಪಿಯನ್ ಟ್ಯೂಬ್. ಪ್ಯಾಲೋಪಿಯನ್ ಟ್ಯೂಬ್ ಅಂದ್ರೆ ಅಂಡನಾಳ ಅಲ್ವಾ? ಅಂಡನಾಳ. ಹಾಗೆ ಸಿ ಇದನ್ನ ಏನಂತ ಕರಿತೇವೆ? ಸೊ ದಟ್ ಈಸ್ ದ ಯುಟೆರಸ್, ಗರ್ಭಕೋಶ. ಯುಟೆರಸ್, ಗರ್ಭಕೋಶ. ಎ, ಬಿ ಮತ್ತೆ ಸಿ ಅಂತ ಕರಿದ್ವಿ ಅಲ್ವಾ, ಅಂದ್ರೆ ಗರ್ಭಕೋಶ. ಹಾಗಾದ್ರೆ ಎ ಅಂಡಾಶಯ, ಓವರಿ, ಬಿ ಪ್ಯಾಲೋಪಿಯನ್ ಟ್ಯೂಬ್ ಅಂದ್ರೆ ಅಂಡನಾಳ, ಸಿ ಅನ್ನುವಂಥದ್ದು ಗರ್ಭಕೋಶ ಅಲ್ವಾ? ಹಾಗಾದ್ರೆ ನೋಡೋಣ ಉತ್ತರವನ್ನ. ಎ ಅಂಡಾಶಯ, ಗರ್ಭಾಶಯ ಅಲ್ಲ, ಅಂಡನಾಳ ಅಲ್ಲ, ಅಂಡಾಶಯ ಅಲ್ವಾ? ಬಿ ಅನ್ನುವಂಥದ್ದೇನು? ಬಿ ಅನ್ನುವಂಥದ್ದು ಅಂಡನಾಳ, ಸಿ ಅನ್ನುವಂಥದ್ದು ಗರ್ಭಾಶಯ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್.
ನೋಡಿ ಮಕ್ಳೇ, ನಾವು ಇಷ್ಟೊತ್ತು ಮಾಡೆಲ್ ಪೇಪರ್ 2 ಅನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಈ ಮಾಡೆಲ್ ಪೇಪರ್ 3 ಇಂದ ಕೆಲವೊಂದು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ನಿಷೇಚನದ ನಂತರ ಒಂದು ಅಂಡದಲ್ಲಿ ಉಂಟಾಗುವ ಬದಲಾವಣೆಯ ಹಂತಗಳ ಸರಿಯಾದ ಕ್ರಮ. ಕರೆಕ್ಟ್ ಆರ್ಡರ್ ಆಫ್ ಚೇಂಜಿಂಗ್ ಆಫ್ಟರ್ ದ ಫರ್ಟಿಲೈಸೇಷನ್ ಆಫ್ ಆನ್ ಎಗ್. ಒಂದು ಅಂಡ ಏನಾಗತ್ತೆ, ಲಿಂಗಾಣುವಿನ ಜೊತೆ ಅದೇನಾಗತ್ತೆ, ನಿಷೇಚನಗೊಳ್ಳತ್ತೆ ಅಲ್ವಾ. ಅದನ್ನ ನಾವೇನಂತ ಕರಿತೇವೆ, ಅದನ್ನ ಸೊ ದಟ್ ಈಸ್ ಕಾಲ್ಡ್ ಎಸ್ ಝೈಗೋಟ್ ಅಂತ ಕರಿತೇವೆ, ಅಂದ್ರೆ ಯುಗ್ಮಜ ಅಂತ ಕರಿತೇವೆ. ಓಕೆ, ಆ ಯುಗ್ಮಜ ಏನಾಗತ್ತೆ, ಯಾವ ರೀತಿಯಾಗಿ ಬದಲಾವಣೆ ಆಗತ್ತೆ ಅಂತ ಇದೆ ನೋಡಿ. ಮೊದಲನೇದಾಗಿ ಝೈಗೋಟ್ ಯುಗ್ಮಜ ಉಂಟಾಗತ್ತೆ. ಹಾಗೆ ಯುಗ್ಮಜ ಅನ್ನುವಂಥದ್ದು ಏನ್ ಮಾಡುತ್ತೆ, ಅದು ಭ್ರೂಣವನ್ನ ಎಂಬ್ರಿಯೋವನ್ನ ಫಾರ್ಮೇಶನ್ ಮಾಡುತ್ತೆ. ಹಾಗೆ ಅದು ಬೀಜವಾಗಿ ಪರಿವರ್ತನೆಯಾಗತ್ತೆ. ಯುಗ್ಮಜ, ಭ್ರೂಣ ಹಾಗೆ ಬೀಜ, ಈ ರೀತಿಯಾಗಿ ಅದು ಪರಿವರ್ತನೆಯಾಗುತ್ತದೆ. ಅದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಕೊಟ್ಟಿರುವ ಮಾನವನ ವೀರ್ಯಾಣು ಚಿತ್ರವನ್ನ ಗಮನಿಸಿ ಎ ಬಿ ಸಿ ಎಂದು ಗುರುತಿಸಿರುವ ಭಾಗಗಳನ್ನ ಸರಿಯಾದ ಕ್ರಮದಲ್ಲಿ ಗುರುತಿಸಿ ಅಂತ ಇದೆ. ಅಬ್ಸರ್ವ್ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್. ಕರೆಕ್ಟ್ ಆರ್ಡರ್ ಆಫ್ ದ ಪಾರ್ಟ್ಸ್ ಲೇಬಲ್ಡ್ ಆಸ್ ಎ ಬಿ ಸಿ ಆರ್ ಎ ಸೊ ದಿಸ್ ಈಸ್ ದ ಟೇಲ್. ಎ ಅನ್ನುವಂಥದ್ದು ಬಾಲ ಅಲ್ವಾ, ಅಂಡ್ ಬಿ ಅಂಡ್ ಸಿ ಅನ್ನುವಂಥದ್ದು ಶಿರ. ಸಿ ದಟ್ ಈಸ್ ದ ಹೆಡ್. ಸಿ ಇಸ್ ದ ಎ ಇಸ್ ಟೇಲ್, ಅಂಡ್ ಸಿ ಇಸ್ ದ ಹೆಡ್, ಬಾಲ ಮತ್ತೆ ಶಿರ. ಬಿ ಅನ್ನುವಂಥದ್ದು ಮಧ್ಯದ ಭಾಗ. ಇದು ಏನಲ್ಲ, ಶಿರ ಅಲ್ಲ, ಮಧ್ಯದ ಭಾಗ. ಆಪ್ಷನ್ ಡಿ ರಾಂಗ್ ಆನ್ಸರ್. ನೋಡಿ, ಸರಿಯಾದ ಉತ್ತರವನ್ನ ಹೇಳ್ತೇನೆ. ಎ ಟೇಲ್, ಬಿ ಮಿಡಲ್ ಪೀಸ್, ಸಿ ಹೆಡ್. ಬಾಲ, ಮಧ್ಯದ ಭಾಗ, ಶಿರ. ಬಾಲ, ಮಧ್ಯದ ಭಾಗ, ಶಿರ ಅಲ್ವಾ. ಆಪ್ಷನ್ ಬಿ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಪ್ಯೂರಿಫಿಕೇಶನ್ ಆಫ್ ದ ಬ್ಲಡ್ ಅಮಾಂಗ್ ದ ಫಾಲೋವಿಂಗ್. ರಕ್ತದ ಶುದ್ಧೀಕರಣಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ನೋಡಿ, ಆಪ್ಷನ್ಸ್ ಓದೋಕ್ಕಿಂತ ಮುಂಚೆ ಸೊ ಲೆಟ್ ಅಸ್ ಲರ್ನ್ ಅಬೌಟ್ ದ ಹಾರ್ಟ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ಅಲ್ವಾ ಸ್ವಲ್ಪ. ಇಲ್ಲಿ 4 ಕೋಣೆಗಳನ್ನ ನೀವು ನೋಡ್ತೀರಾ. ಇದನ್ನ ರೈಟ್ ಏಟ್ರಿಯಂ, ಬಲರತ್ಕರ್ಣ, ಲೆಫ್ಟ್ ಏಟ್ರಿಯಂ, ಎಡರತ್ಕರ್ಣ, ಎಡರತ್ಕುಕ್ಷಿ, ಬಲರತ್ಕುಕ್ಷಿ, ರೈಟ್ ವೆಂಟ್ರಿಕಲ್ ಅಂಡ್ ದ ಲೆಫ್ಟ್ ವೆಂಟ್ರಿಕಲ್. ಅದನ್ನ ರತ್ಕುಕ್ಷಿಗಳು ಅಂತ ಕರೀತಾರೆ ಅಲ್ವಾ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋಡಿ, blood rich in carbon dioxide from right ventricles reaches the lungs for the purification. Blood rich in oxygen from the right atrium reaches the liver for purification. Blood rich in carbon dioxide from the left ventricle reaches the lungs for the purification. Blood rich in oxygen from the left atrium reaches the liver for the purification. ಬಲರತ್ಕುಕ್ಷಿಯಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶುದ್ಧೀಕರಣಕ್ಕೆ ಶ್ವಾಸಕೋಶವನ್ನ ತಲುಪುತ್ತದೆ. ಬಲರತ್ಕರಣದಿಂದ ಆಕ್ಸಿಜನ್ ಯುಕ್ತ ರಕ್ತವು ಶುದ್ಧೀಕರಣಕ್ಕೆ ಪಿತ್ತಜನಕಾಂಗವನ್ನ ತಲುಪುತ್ತದೆ. ಎಡರತ್ಕುಕ್ಷಿಯಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶ್ವಾಸಕೋಶಕ್ಕೆ ತಲುಪುತ್ತದೆ. ಹಾಗೆ ಎಡರತ್ಕರಣದಿಂದ ಆಕ್ಸಿಜನ್ ಯುಕ್ತ ರಕ್ತವು ಪಿತ್ತಜನಕಾಂಗವನ್ನ ತಲುಪುತ್ತದೆ ಅಂತ ಇದೆ. ಇಲ್ಲಿ
ಕಾರ್ಬನ್ ಡೈಆಕ್ಸೈಡ್ ಅನ್ನ ಶುದ್ಧೀಕರಣ ಮಾಡಲಿಕ್ಕೆ ರಕ್ತವು ಪಿತ್ತಜನಕಾಂಗವನ್ನ ತಲುಪೋದಿಲ್ಲ. ಯು ಕ್ಯಾನ್ ಕ್ಯಾನ್ಸಲ್ ದ ಆಪ್ಷನ್ ಡಿ ಅಂಡ್ ಆಪ್ಷನ್ ಬಿ. ಬ್ಲಡ್ ದಟ್ ವಿಲ್ ನಾಟ್ ರೀಚ್ ದ ಲಿವರ್ ಫಾರ್ ದ ಪ್ಯೂರಿಫಿಕೇಶನ್, ಇಟ್ ರೀಚಸ್ ದ ಲಂಗ್ಸ್ ಫಾರ್ ದ ಶ್ವಾಸಕೋಶವನ್ನ, ಇಟ್ ರೀಚಸ್ ದ ಲಂಗ್ಸ್ ಫಾರ್ ದ ಪ್ಯೂರಿಫಿಕೇಶನ್. ಅಂದ್ರೆ ಯಾವ ಒಂದು ಭಾಗದಿಂದ ತಲುಪುತ್ತೆ? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತ ಯಾವ ಒಂದು ಭಾಗದಿಂದ ಶ್ವಾಸಕೋಶಕ್ಕೆ ತಲುಪುತ್ತೆ ಅಂತ ನೋಡಿ. ಇಲ್ಲಿ ಬ್ಲೂ ಕಲರ್ ಅಲ್ಲಿ ಏನ್ ತೋರಿಸಿದ್ದಾರೆ ಅಲ್ವಾ, ಅದನ್ನ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅಂತ ಹೇಳ್ಬಹುದು. ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣೋದನ್ನ ನಾವು ಆಕ್ಸಿಜನ್ ಯುಕ್ತ ರಕ್ತ ಅಂತ ಹೇಳ್ಬಹುದು. ನೋಡಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅಂತ ಕೊಟ್ಟಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ದಟ್ ರೀಚಸ್ ದ ರೈಟ್ ಏಟ್ರಿಯಂ, ದೆನ್ ರೈಟ್ ವೆಂಟ್ರಿಕಲ್, ಎಡ ರಕ್ತಕರ್ಣ ಹಾಗೆ ಎಡ ಕುಕ್ಷಿಯನ್ನ ತಲುಪಿ ಶ್ವಾಸಕೋಶಕ್ಕೆ ಅದು ತಲುಪುತ್ತೆ ಅಲ್ವಾ. ಹಾಗಾದ್ರೆ ಉತ್ತರವನ್ನ ನೋಡಿ, ಎಡ ರಕ್ತಕರ್ಣ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಾವು ಆಪ್ಷನ್, ಇಲ್ಲಿ ಬಲರತ್ ಕುಕ್ಷಿ ಅಂತ ಇದೆ. ಬಲರತ್ ಕುಕ್ಷಿ ಏನ್ ಮಾಡುತ್ತೆ? ಆಕ್ಸಿಜನ್ ಯುಕ್ತ ರಕ್ತವನ್ನ ತಲುಪುತ್ತೆ. ಆದ್ರಿಂದ ಎಡ ಕರ್ಣದಿಂದ ಎಡ ಕುಕ್ಷಿಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶುದ್ಧೀಕರಣಕ್ಕೆ ಶ್ವಾಸಕೋಶವನ್ನ ತಲುಪುತ್ತದೆ. ಬ್ಲಡ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದಿ ಲೆಫ್ಟ್ ವೆಂಟ್ರಿಕಲ್ ರೀಚಸ್ ಫಾರ್ ದ ಲಂಗ್ಸ್ ಫಾರ್ ದ ಪ್ಯೂರಿಫಿಕೇಶನ್. ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಇಲ್ಲಿ ರತ್ಕರ್ಣದಿಂದ ಕುಕ್ಷಿಗೆ ಬರುತ್ತೆ. ಕುಕ್ಷಿಯಿಂದ ಅದು ಎಲ್ಲಿಗೆ ಹೋಗುತ್ತೆ? ಅದು ಶ್ವಾಸಕೋಶಕ್ಕೆ ಹೋಗುತ್ತೆ ಅಂತ ಇದೆ ಅಲ್ವಾ. ಆದ್ರಿಂದ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಕಾಂಬಿನೇಷನ್ ರಿಲೇಟೆಡ್ ಟು ದ ಫುಡ್ ಐಟಮ್ಸ್ ಅಂಡ್ ದ ಪ್ರಿಸರ್ವೇಟಿವ್ಸ್. ಪ್ರಿಸರ್ವೇಟಿವ್ ಅಂದ್ರೆ ಆಹಾರ ಪದಾರ್ಥಗಳು ಕೆಡದಂತೆ ಬಳಸುವಂತಹ ಒಂದು ಅಂಶಗಳು. ಆಹಾರ ಪದಾರ್ಥಗಳು ಹಾಗೆ ಅವುಗಳ ಸಂರಕ್ಷಕಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆ. ಅಂದ್ರೆ ಆಹಾರ ಪದಾರ್ಥ ಹಾಳಾಗದೆ ಇರೋ ತರ ಬಳಸುವಂತಹ ಒಂದು ಅಂಶಗಳು ಅಲ್ವಾ. ಫಿಶ್, ಶುಗರ್, ಫ್ರೂಟ್ ಜ್ಯೂಸ್, ಬೇಕಿಂಗ್ ಸೋಡಾ, ಜಾಮ್, ಟೇಬಲ್ ಸಾಲ್ಟ್, ಪಿಕಲ್, ವಿನೆಗರ್. ಇಲ್ಲಿ ಮೀನನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸಕ್ಕರೆಯನ್ನ ಬಳಸ್ತಾರಾ? ಇಲ್ಲ. ಹಣ್ಣಿನ ರಸವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅಡುಗೆ ಸೋಡಾವನ್ನ ಬಳಸ್ತಾರಾ? ಇಲ್ಲ. ಜಾಮನ್ನ ಅಡುಗೆ ಜಾಮನ್ನ ಏನ್ ಮಾಡ್ತಾರೆ? ಅಡುಗೆ ಉಪ್ಪನ್ನ ಬಳಸಿ ಅದನ್ನ ಸಂರಕ್ಷಣೆ ಮಾಡ್ತಾರಾ? ಇಲ್ಲ. ಬಟ್ ಪಿಕೆಲ್, ವಿನೆಗರ್, ಉಪ್ಪಿನಕಾಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ವಿನೆಗರ್ ಅನ್ನ ಬಳಸ್ತಾರೆ. ಉಪ್ಪಿನಕಾಯಿ ದೀರ್ಘಕಾಲದವರೆಗೆ ಹಾಳಾಗದೆ ಹಾಗೆ ಇರಬೇಕು. ಆದ್ರಿಂದ ಆಪ್ಷನ್ ಡಿ, ಪಿಕೆಲ್, ವಿನೆಗರ್. ನೆಕ್ಸ್ಟ್ ಕ್ವಶನ್, the main purpose of Project Tiger of the government is to decrease the population of tigers, saving the tigers to decrease the number of other animals in the forest, maintaining the ecological balance by protecting the tigers, increasing the number of tigers in the environment to decrease the producers. ಸರ್ಕಾರದ ಹುಲಿ ಯೋಜನೆಯ ಪ್ರಮುಖ ಉದ್ದೇಶ ಏನು ಅಲ್ವಾ. ಹುಲಿ ಯೋಜನೆ ಯಾಕೆ ಅದನ್ನ ಜಾರಿಗೆ ತರಲಾಗಿದೆ? ಹುಲಿಗಳ ಸಂತತಿಯನ್ನ ಕಡಿಮೆ ಮಾಡುವಂತ ಸಲುವಾಗಿ, ಹುಲಿಗಳನ್ನ ರಕ್ಷಿಸಿ ಕಾಡಿನ ಇತರೆ ಪ್ರಾಣಿಗಳನ್ನ ಸಂಖ್ಯೆ ಕಡಿಮೆ ಮಾಡೋದು. ಇದು ಸರಿಯಾ? ಹುಲಿಗಳನ್ನ ರಕ್ಷಣೆ ಮಾಡಿ ಬೇರೆ ಒಂದು ಪ್ರಾಣಿಗಳನ್ನ ಸಂಖ್ಯೆಯನ್ನ ಕಡಿಮೆ ಮಾಡೋದು? ನೋ. ಹುಲಿಗಳನ್ನ ರಕ್ಷಿಸುವುದರ ಮೂಲಕ ಪರಿಸರದ ಸಮತೋಲನವನ್ನ ಕಾಪಾಡುವುದು, ಪರಿಸರದಲ್ಲಿ ಹುಲಿಗಳ ಸಂತತಿಯನ್ನು ಹೆಚ್ಚಿಸಿ ಉತ್ಪಾದಕರ ಸಂಖ್ಯೆಯನ್ನು ಕಡಿಮೆ ಮಾಡುವುದು. ಇದು ಕೂಡ ತಪ್ಪಾದ ಉತ್ತರ ಅಂತ ಹೇಳ್ಬಹುದು. ದ ಕರೆಕ್ಟ್ ಆನ್ಸರ್ ಈಸ್ ಮೇಂಟೈನಿಂಗ್ ದ ಇಕೋಲಾಜಿಕಲ್ ಬ್ಯಾಲೆನ್ಸ್ ಬೈ ಪ್ರೊಟೆಕ್ಟಿಂಗ್ ದ ಟೈಗರ್ಸ್. ಅಂದ್ರೆ ಹುಲಿಗಳ ಸಂಖ್ಯೆ ಕಡಿಮೆ ಆದ್ರೆ ಏನಾಗ್ಬಿಡುತ್ತೆ? ಬೇರೆ ಒಂದು ಹುಲಿಗಳು ತಿನ್ನುವಂತಹ ಒಂದು ಜೀವಿಗಳ ಸಂಖ್ಯೆ ಏನಾಗ್ಬಿಡುತ್ತೆ? ಹೆಚ್ಚಾಗ್ಬಿಡತ್ತೆ ಅಲ್ವಾ. ಆಗ ಏನಾಗುತ್ತೆ? ಪರಿಸರದಲ್ಲಿ ಅಸಮತೋಲನ ಉಂಟಾಗತ್ತೆ. ಅದನ್ನ ಕಡಿಮೆ ಮಾಡೋದ್ರ ಸಲುವಾಗಿ ಆಪ್ಷನ್ ಸಿ, ಹುಲಿಗಳನ್ನ ರಕ್ಷಿಸುವುದರ ಮೂಲಕ ಪರಿಸರದ ಸಮತೋಲನವನ್ನ ಕಾಪಾಡುವುದು. ಮೇಂಟೈನಿಂಗ್ ದ ಇಕೋಲಾಜಿಕಲ್ ಬ್ಯಾಲೆನ್ಸ್ ಬೈ ಪ್ರೊಟೆಕ್ಟಿಂಗ್ ದ ಟೈಗರ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, few seeds of the particular plants are put in the vessel containing the water as shown in the diagram. Correct statement related to X is. X ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ, let us see the options. Damaged seeds not suitable for sowing, good healthy seeds suitable for sowing, heavier seeds useful for good yield,
ಕೆಪೇಬಲ್ ಆಫ್ ಜರ್ಮಿನೇಟಿಂಗ್ ಇನ್ ದ ಟೈಪ್ ಆಫ್ ಎನಿ ಟೈಪ್ ಆಫ್ ಸಾಯಿಲ್. ಇಲ್ಲಿ ನೋಡಿ ಏನ್ ಮಾಡಿದ್ದಾರೆ, ಒಂದು ಬೀಕರ್ ಅನ್ನ ತೆಗೆದುಕೊಂಡು ಆ ಬೀಕರ್ ಅಲ್ಲಿ ಒಂದು ನಿರ್ದಿಷ್ಟ ಸಸ್ಯಕ್ಕೆ ಸಂಬಂಧಿಸಿದ ಹಾಗೆ ಬೀಜಗಳನ್ನ ಹಾಕಿದ್ದಾರೆ ಅಲ್ವಾ. ಆ ಬೀಜಗಳನ್ನ ಹಾಕಿದಾಗ ಕೆಲವೊಂದು ಬೀಜಗಳು ತೇಲ್ತಾ ಇದೆ, ಅದನ್ನ ಎಕ್ಸ್ ಅಂತ ಅಲ್ಲಿ ಹೇಳಿದ್ದಾರೆ. ಆ ಎಕ್ಸ್ ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನ ನೀವು ನೋಡ್ಬೇಕು. ಆಪ್ಷನ್ ಎ ನೋಡಿ, ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ. ಉತ್ತಮ ಆರೋಗ್ಯಕರ ಬೀಜಗಳಾಗಿದ್ದು ಬಿತ್ತನೆಗೆ ಸೂಕ್ತ. ಭಾರ ಬೀಜಗಳಾಗಿದ್ದು ಉತ್ತಮ ಇಳುವರಿ ಪಡೆಯಲು ಸಹಾಯಕ. ಯಾವುದೇ ಮಣ್ಣಿನಲ್ಲಿ ಮೊಳಕೆಯೊಡೆಯಲು ಸೂಕ್ತವಾಗಿದೆ. ಸೊ ಹಿಯರ್ ವಾಟ್ ವಿ ಕ್ಯಾನ್ ಸೇ, ಅದು ಭಾರವಾಗಿದ್ರೆ ಏನಾಗ್ತಿತ್ತು, ನೀರಿನಲ್ಲಿ ಮುಳುಗ್ತಿತ್ತು ಅಲ್ವಾ, ಆದ್ರಿಂದ ಅದು ಭಾರವಾದ ಬೀಜಗಳಲ್ಲ. ಇದು ಯಾವುದೇ ಮಣ್ಣಿನಲ್ಲಿ ಮೊಳಕೆಯೊಡೆಯಲು ಸೂಕ್ತವಾಗಿಲ್ಲ. ಉತ್ತಮ ಆರೋಗ್ಯಕರ ಬೀಜಗಳು ತೇಲೋದಿಲ್ಲ, ಅದು ಏನಾಗುತ್ತೆ, ಅದು ಮುಳುಗಿ ಹೋಗುತ್ತೆ ಅಲ್ವಾ. ಆದ್ರಿಂದ ಇವುಗಳನ್ನ ನಾವೇನ್ ಹೇಳ್ಬಹುದು, ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ. ಡ್ಯಾಮೇಜ್ ಸೀಡ್ಸ್ ನಾಟ್ ಸೂಟೇಬಲ್ ಫಾರ್ ಸೋಯಿಂಗ್. ಅದು ಹಗುರವಾಗಿರೋದ್ರಿಂದ ಏನಾಗತ್ತೆ, ಅದು ನೀರಿನಲ್ಲಿ ತೇಲತ್ತೆ ಅಂತ ಹೇಳ್ಬಹುದು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 30ನೇ ಪ್ರಶ್ನೆಯನ್ನ ನೋಡಿ. ಅಬ್ಸರ್ವ್ ದ ಗಿವನ್ ಫುಡ್ ಚೈನ್, ಗ್ರಾಸ್, ಇನ್ಸೆಕ್ಟ್ಸ್, ಫುಡ್, ಸ್ನೇಕ್ ಅಂಡ್ ಈಗಲ್. ಇದೊಂದು ಆಹಾರ ಸರಪಳಿ ಅಲ್ವಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಫ್ ಆಲ್ ಫ್ರಾಗ್ಸ್ ಇನ್ ದಿಸ್ ಫುಡ್ ಚೈನ್ ಆರ್ ಡಿಸ್ಟ್ರಾಯ್ಡ್, ಎಲ್ಲಾ ಕಪ್ಪೆಗಳು ನಶಿಸಿ ಹೋದ್ರೆ ಏನಾಗತ್ತೆ ಹಾಗಾದ್ರೆ. ಇಲ್ಲಿ ನೋಡಿ, ಈ ಕಪ್ಪೆಗಳು ನಶಿಸಿ ಹೋಗಿದೆ ಅಂದ್ರೆ ಏನಾಗತ್ತೆ, ಕಪ್ಪೆಗಳಿಲ್ಲ ಅಲ್ವಾ. ದೆನ್ ಇಟ್ ಮೇ ಅಫೆಕ್ಟ್ ದ ಸ್ನೇಕ್. ಇಲ್ಲಿ ಹಾವುಗಳು, ಈ ಕಪ್ಪೆಯನ್ನ ತಿಂದು ಬದುಕ್ತಾ ಇರುವಂತ ಹಾವುಗಳಿಗೆ ಏನು ಆಗ್ಬಹುದು, ತೊಂದರೆ ಆಗ್ಬಹುದು ಅಲ್ವಾ. ಸ್ನೇಕ್ ದೇ ಆರ್ ಅಫೆಕ್ಟೆಡ್ ನೋಡಿ. ಅಥವಾ ಕಪ್ಪೆಗಳ ಸಂಖ್ಯೆ ಅಥವಾ ಈ ಒಂದು ಕೀಟಗಳ ಸಂಖ್ಯೆ ಹೆಚ್ಚಾಗಬಹುದು ಅಲ್ವಾ. ಈ ಕೀಟಗಳನ್ನ ತಿಂದು ಬದುಕುವಂತ ಕಪ್ಪೆಗಳಿಲ್ಲ, ಆದ್ರಿಂದ ಕೀಟಗಳ ಸಂಖ್ಯೆ ಹೆಚ್ಚಾಗಬಹುದು ಅಲ್ವಾ. ನೋಡಿ ಯಾವ ತರ ಆಪ್ಷನ್ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ದಿ ಸ್ನೇಕ್ಸ್, ಹಾವುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗತ್ತಾ, ಇಲ್ಲ. ಕಪ್ಪೆಗಳ ಸಂಖ್ಯೆ ಕಡಿಮೆ ಆದ್ರೆ ಹಾವುಗಳ ಸಂಖ್ಯೆ ಕೂಡ ಏನಾಗತ್ತೆ, ಕಡಿಮೆ ಆಗತ್ತೆ. ಡಿಕ್ರೀಸ್ ದ ಪಾಪ್ಯುಲೇಷನ್ ಆಫ್ ದಿ ಇನ್ಸೆಕ್ಟ್, ಇಲ್ಲಿ ಕೀಟಗಳ ಸಂಖ್ಯೆ ಕಡಿಮೆ ಆಗತ್ತಾ ಕಪ್ಪೆ ಇಲ್ಲ ಅಂದ್ರೆ, ಇಲ್ಲ, ಕೀಟಗಳ ಸಂಖ್ಯೆ ಹೆಚ್ಚಾಗತ್ತೆ. ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್, ರಾಂಗ್ ಆನ್ಸರ್. ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಈಗಲ್ಸ್, ಹದ್ದುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಬಹುದು, ಇಲ್ಲ ಅಲ್ವಾ. ಹಾವುಗಳು ಏನಾಗತ್ತೆ, ಇರೋದಿಲ್ಲ, ಅದರಿಂದ ಹದ್ದುಗಳು ಕೂಡ ಕಡಿಮೆ ಆಗತ್ತೆ. ಡಿಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ದಿ ಸ್ನೇಕ್ಸ್, ಹಾವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಬಹುದು, ಸರಿ ಇದೆ ಅಲ್ವಾ. ಕಪ್ಪೆಗಳು, ಹಾವುಗಳು ತಿಂದು ಬದುಕಲಿಕ್ಕೆ ಕಪ್ಪೆಗಳಿರೋದಿಲ್ಲ, ಆದ್ರಿಂದ ಏನಾಗತ್ತೆ, ಹಾವುಗಳ ಸಂಖ್ಯೆ ಏನಾಗಬಹುದು, ಕಡಿಮೆ ಆಗತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Observe the statements related to the need of water for the proper growth of the plants. ಸಸ್ಯಗಳ ಸಮರ್ಪಕ ಬೆಳವಣಿಗೆಗೆ ನೀರಿನ ಅಗತ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ನ್ಯೂಟ್ರಿಯೆಂಟ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಥ್ರೂ ದ ವಾಟರ್. ಹೌದು ಅಲ್ವಾ. ಈ ಪೋಷಕಾಂಶಗಳೇನಾಗತ್ತೆ, ನೀರಿನ ಮೂಲಕ ಸಸ್ಯದ ಭಾಗಗಳಿಗೆ ಸಾಗಿಸಲ್ಪಡತ್ತೆ, ಸರಿ ಇದೆ ಅಲ್ವಾ. gives protection to the crop from the frost and hot air currents. ಶೀತಗಾಳಿ ಮತ್ತೆ ಬಿಸಿಗಾಳಿಯಿಂದ ಬೆಳೆಗಳಿಗೆ ರಕ್ಷಣೆ ನೀಡತ್ತಾ. ಪ್ರೊವೈಡ್ಸ್, ಹೌದು, ಈ ನೀರು ಅನ್ನುವಂಥದ್ದು ಶೀತಗಾಳಿ ಮತ್ತೆ ಬಿಸಿಗಾಳಿಯಿಂದ ಬೆಳವಣಿಗೆಗೆ ರಕ್ಷಣೆಯನ್ನ ನೀಡುತ್ತೆ. ಪ್ರೊವೈಡ್ಸ್ ದ ಡ್ರೈನೆಸ್ ರಿಕ್ವೈರ್ಡ್ ಫಾರ್ ದ ಜರ್ಮಿನೇಷನ್ ಆಫ್ ದ ಸೀಡ್ಸ್, ಬೀಜಗಳ ಮೊಳೆಯುವಿಕೆಗೆ ಬೇಕಾದ ಶುಷ್ಕತೆಯನ್ನ ಒದಗಿಸುತ್ತೆ ಅಲ್ವಾ. ಬೀಜಗಳ ಮೊಳೆಯುವಿಕೆಗೆ ಶುಷ್ಕತೆ ಬೇಕಾಗತ್ತಾ, ಇಲ್ಲ. ಇಟ್ ಡಸ್ ನಾಟ್ ಪ್ರೊವೈಡ್ಸ್ ದ ಡ್ರೈನೆಸ್, ಸೊ ದಟ್ ಈಸ್ ರಿಕ್ವೈರ್ಡ್ ಫಾರ್ ದ germination of the seeds. ಹೆಲ್ಪ್ ಟು ಮೇಂಟೈನ್ ದ ಮಾಯಿಶ್ಚರ್ ಆಫ್ ದ ಸಾಯಿಲ್, ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ಹಾಗಾದ್ರೆ ನಾವೇನ್ ಹೇಳ್ಬಹುದು, 1 ಸರಿಯಾದ ಉತ್ತರ, ಹಾಗೆ 4 ಕೂಡ ಸರಿಯಾಗಿದೆ, ಹಾಗೆ 3 ತಪ್ಪಾದ ಉತ್ತರ ಅಂತ ಹೇಳ್ಬಹುದು. ವಾಟರ್ ಈಸ್ ನಾಟ್ ಪ್ರೊವೈಡಿಂಗ್ ದ ಡ್ರೈನೆಸ್, ಇಟ್ ಈಸ್ ನಾಟ್ ಪ್ರೊವೈಡಿಂಗ್ ದ ಡ್ರೈನೆಸ್, ಅದು ಶುಷ್ಕತೆಯನ್ನ ಒದಗಿಸೋದಿಲ್ಲ, ಅದು ಮಾಯಿಶ್ಚರ್ ಅನ್ನ ಒದಗಿಸುತ್ತೆ ಅಲ್ವಾ. ಆದ್ರಿಂದ 1, 2 ಮತ್ತೆ 4 ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ 32ನೇ ಪ್ರಶ್ನೆಯನ್ನ ನೋಡಿ. ಲಿಸ್ಟ್ ಆಫ್ ಫ್ಯೂ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ದೇರ್ ಡಿಸೀಸಸ್ ಕಾಸ್ಡ್ ಆರ್ ಗಿವನ್ ಹಿಯರ್. ಪ್ರೋಟೋಸೋವಾ, ಬ್ಯಾಕ್ಟೀರಿಯಾ, ವೈರಸ್, ಟೈಫಾಯ್ಡ್, ಇನ್ಫ್ಲೂಯೆನ್ಸಾ, ಡಿಸೆಂಟ್ರಿ ಅಂತ ಕೊಟ್ಟಿದ್ದಾರೆ. ಸೂಕ್ಷ್ಮ ಜೀವಿಗಳು ಮತ್ತೆ ಅವುಗಳಿಂದ ಉಂಟಾಗುವ ರೋಗಗಳನ್ನ ನೀಡಿದ್ದಾರೆ ನೋಡಿ. ಇಲ್ಲಿ
ವೈರಸ್ ನಿಂದ ಏನು ಉಂಟಾಗತ್ತೆ? ಫ್ಲೂ. ವೈರಸ್ ನಿಂದ ಫ್ಲೂ ಉಂಟಾಗತ್ತೆ. ಹಾಗೆ ಪ್ರೋಟೋಸೋವಾ ಇಟ್ ಕಾಸಸ್ ದ ಡಿಸೆಂಟ್ರಿ, ಬೇದಿ. ಬ್ಯಾಕ್ಟೀರಿಯಾ ಟೈಫಾಯ್ಡ್ ಉಂಟಾಗತ್ತೆ ಅಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ ನೋಡಿ A3. A3 ಅನ್ನುವಂಥದ್ದನ್ನ ಇಲ್ಲಿ ನೋಡ್ಬೋದು. A3 ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ ಬ್ಯಾಕ್ಟೀರಿಯಾ ಟೈಫಾಯ್ಡ್, ಬ್ಯಾಕ್ಟೀರಿಯಾ 1, B1. ಆದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಹಕ್ಕಿಗಳ ವಲಸೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ಗಮನಿಸಿ. ಅಬ್ಸರ್ವ್ ದ ಗಿವನ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ದ ಮೈಗ್ರೇಷನ್ ಆಫ್ ದ ಬರ್ಡ್ಸ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುತ್ತೆ. ಯಾಕೆ ಅಂತ? ಟು ಅವಾಯ್ಡ್ ದ ಕ್ಲೈಮೆಟಿಕ್ ಚೇಂಜಸ್. ಹವಾಮಾನದಲ್ಲಾಗುವ ಬದಲಾವಣೆಯನ್ನ ತಪ್ಪಿಸಿಕೊಳ್ಳಿಕ್ಕೆ. ಹೌದು, ಹವಾಮಾನದಲ್ಲಾಗುವಂತ ಬದಲಾವಣೆಯನ್ನ ತಪ್ಪಿಸಿಕೊಳ್ಳಿಕ್ಕೆ ಅವು ವಲಸೆ ಹೋಗುತ್ತೆ. ಇನ್ ಸರ್ಚ್ ಆಫ್ ಫುಡ್, ಆಹಾರದ ಹುಡುಕಾಟಕ್ಕೂ ಕೂಡ ಅದು ಏನ್ ಮಾಡತ್ತೆ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಫಾರ್ ಎಂಟರ್ಟೈನ್ಮೆಂಟ್, ಮನೋರಂಜನೆಗಾಗಿ ಅದೇನ್ ಮಾಡೋದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಿಲ್ಲ. ಆದ್ರೆ ಸಂತಾನೋತ್ಪತ್ತಿಗಾಗಿ, ಫಾರ್ ರಿಪ್ರೊಡಕ್ಷನ್, ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಕ್ಕಿಗಳು ವಲಸೆ ಹೋಗುತ್ತವೆ. ಆದ್ರಿಂದ 1, 2 ಹಾಗೆ 4. 1, 2 and 4. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಫಂಕ್ಷನ್ ಆಫ್ ಕ್ರೋಮೋಸೋಮ್. ವರ್ಣತಂತು ಕಾರ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಈ ವರ್ಣತಂತುಗಳು ಎಲ್ಲಿರುತ್ತೆ ಅಂದ್ರೆ, ಒಂದು ಜೀವಕೋಶದ ನ್ಯೂಕ್ಲಿಯಸ್ ನಲ್ಲಿ, ಕೋಶ ಕೇಂದ್ರದಲ್ಲಿ ಅದು ಕಂಡು ಬರುತ್ತೆ. ಇವು ಏನ್ ಮಾಡತ್ತೆ? ಈ ವರ್ಣತಂತುಗಳು ಏನ್ ಮಾಡತ್ತೆ? ತಂದೆ ತಾಯಿಗಳಿಂದ ಕೆಲವೊಂದು ಗುಣಲಕ್ಷಣಗಳನ್ನ ಇನ್ನೊಂದು ಜೀವಿಗಳಿಗೆ ಅದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ, ದ ಕ್ಯಾರೆಕ್ಟರ್ ಫ್ರಮ್ ದಿ ಪೇರೆಂಟ್ಸ್, ಸೊ ದಟ್ ವಿಲ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಜನರೇಷನ್. ಆದ್ರಿಂದ ಈ ವರ್ಣತಂತುಗಳ ಕಾರ್ಯಗಳಿಗೆ ಸರಿಯಾದ ಹೇಳಿಕೆ ನೋಡಿ. ಜೀವಕೋಶದಲ್ಲಿನ ನಿರುಪಯುಕ್ತ ಕಣದಗಳನ್ನ ನಾಶಪಡಿಸುತ್ತದೆ? ಅಲ್ಲ. ಡಿಸ್ಟ್ರಾಯ್ಸ್ ದ ಯೂಸ್ಲೆಸ್ ಆರ್ಗನೈಲ್ಸ್ ಇನ್ ದ ಸೆಲ್? ದಟ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಪ್ರೊಡ್ಯೂಸಸ್ ದ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಬಯೋಲಾಜಿಕಲ್ ಆಕ್ಟಿವಿಟೀಸ್? ಜೈವಿಕ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತದೆ? ನೋ, ದಟ್ ಇಸ್ ಬೈ ದ ಮೈಟೋಕಾಂಡ್ರಿಯಾ ಅಲ್ವಾ? ಮೈಟೋಕಾಂಡ್ರಿಯಾ ಈ ಕಾರ್ಯವನ್ನ ಮಾಡುತ್ತೆ. ಹೆಲ್ಪ್ ಟು ಟ್ರಾನ್ಸ್ಫರ್ ದ ಕ್ಯಾರೆಕ್ಟರ್ಸ್ ಫ್ರಮ್ ದಿ ಪೇರೆಂಟ್ಸ್ ಟು ದ ಆಫ್ ಸ್ಪ್ರಿಂಗ್. ಗುಣಲಕ್ಷಣಗಳನ್ನ ತಂದೆ ತಾಯಿಗಳಿಂದ ಮರಿಗಳಿಗೆ ಅದು ವರ್ಗಾವಣೆ ಮಾಡುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಲಾಸ್ಟ್ ಕ್ವಶನ್ ಫ್ರಮ್ ದಿಸ್ ಮಾಡೆಲ್ ಪೇಪರ್, ದಟ್ ಈಸ್ ರೂಪ ಪರಿವರ್ತನೆ ಕಂಡು ಬರುವಂತಹ ಒಂದು ಜೀವಿಗಳ ಗುಂಪು. ಗ್ರೂಪ್ ಆಫ್ ಅನಿಮಲ್ಸ್ ವಿಚ್ ಪರ್ಫಾರ್ಮ್ ದ ಮೆಟಾಮಾರ್ಫೋಸಿಸ್. ನಾನು ಹೇಳಿದ್ದೆ ಅಲ್ವಾ, ಕಪ್ಪೆಗಳಿರ್ಬಹುದು, ರೇಷ್ಮೆ ಹುಳ ಇರಬಹುದು, ಅದೇನಾಗತ್ತೆ? ಅದು ರೂಪ ಪರಿವರ್ತನೆ ಆಗತ್ತೆ ಅಲ್ವಾ? ಹಾಗೆ ಈ ರೂಪ ಪರಿವರ್ತನೆ ಕಂಡು ಬರುವಂತಹ ಜೀವಿಗಳ ಗುಂಪು ಕಪ್ಪೆಯಲ್ಲಿ ಕಂಡು ಬರುತ್ತೆ, ಆದ್ರೆ ಹಲ್ಲಿಯಲ್ಲಿ ಕಂಡು ಬರೋದಿಲ್ಲ. ಚಿಟ್ಟೆಯಲ್ಲೂ ಕೂಡ ಕಂಡು ಬರುತ್ತೆ. ಕಪ್ಪೆಯಲ್ಲಿ ರೂಪ ಪರಿವರ್ತನೆ ಕಂಡು ಬರುತ್ತೆ, ರೇಷ್ಮೆ ಹುಳುವಿನಲ್ಲಿ ಕಂಡು ಬರುತ್ತೆ, ಹಾಗೆ ಚಿಟ್ಟೆಯಲ್ಲಿ ಕಂಡು ಬರುತ್ತೆ. ಫ್ರಾಗ್, ಸಿಲ್ಕ್ ವರ್ಮ್ ಅಂಡ್ ಮಾತ್. ಹಾಗೆ ಇಲ್ಲಿ ಬಾವಲಿಯಲ್ಲಿ ಕಂಡು ಬರೋದಿಲ್ಲ, ಹಾವಿನಲ್ಲೂ ಕೂಡ ಕಂಡು ಬರೋದಿಲ್ಲ, ಮೊಸಳೆಯಲ್ಲಿ ರೂಪ ಪರಿವರ್ತನೆ ಕಂಡು ಬರೋದಿಲ್ಲ. ನೀವು ನೋಡಿರ್ತೀರಾ, ರೂಪ ಪರಿವರ್ತನೆ ಆಗತ್ತೆ ಅಲ್ವಾ? ಅದು ಒಂದು ರೇಷ್ಮೆ ಹುಳುವಿನ ಒಂದು ಜೀವನ ಚಕ್ರವನ್ನ ನೋಡಿದ್ದೀರಾ ಅಲ್ವಾ? ಅಲ್ಲಿ ಯಾವ ರೀತಿಯಾಗಿ ಅದು ರೂಪ ಪರಿವರ್ತನೆ ಆಗತ್ತೆ ಅಂತ ನೋಡಿದ್ದೀರಾ. ಸೊ ಈ ರೀತಿಯಾದಂತ ಒಂದು ರೂಪ ಪರಿವರ್ತನೆ ಕಂಡು ಬರುವಂತ ಗುಂಪು ಯಾವುದು? ಫ್ರಾಗ್, ಸಿಲ್ಕ್ ವರ್ಮ್ ಅಂಡ್ ಮಾತ್. ಕಪ್ಪೆ, ರೇಷ್ಮೆ ಹುಳು, ಚಿಟ್ಟೆ. ಓಕೆ, ಸೊ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಫ್ರಮ್ ದಿ ಮಾಡೆಲ್ ಪೇಪರ್ 3. ಓಕೆ, ಸೊ ಸ್ಟೂಡೆಂಟ್ಸ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಅರ್ಥ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ಹಾಗೆ ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಯು ಕ್ಯಾನ್ ಆಸ್ಕ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಆಲ್ಸೋ. ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಕೂಡ ನೀವು ಕೇಳಬಹುದು. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.